नमः सिद्धेभ्यः महावीर भगवंतरवाणी श्री गौतम गुरु केಳಿದರು ದ್ವಾದಶಾಂಗ ಶ್ರುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು. ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು. ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು. आत्मिक सुखवनु पಡೆಯುವೆನು. पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, ಗುಣಸ್ಥಾನಗಳು 14. ಗುಣಸ್ಥಾನ ಅಂದರೆ ಏನು? ಗುಣಗಳ ಸ್ಥಾನಕ್ಕೆ ಗುಣಸ್ಥಾನ ಎನ್ನುತ್ತಾರೆ. ಯಾವ ಗುಣಗಳು? ಗುಣ ಅಂದರೆ ಏನು? ಯಾವುಗಳಿಗೆ ನಾವು ಗುಣ ಅಂತ ಕರೆಯಬೇಕು? ಈ ವಿಷಯ ಇವತ್ತಿನ ವಿಷಯ. ಗುಣಸ್ಥಾನ 14. ಗುಣಗಳ ಉತ್ಪತ್ತಿ 4ನೇ ಗುಣಸ್ಥಾನದಿಂದಲೇ ಆಗುವುದು. ಗುಣ ಅಂದರೆ ಏನು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ, ಇವುಗಳನ್ನೇ ಗುಣ ಅಂತ ಕರೀತಾರೆ. ಇದನ್ನ ರತ್ನತ್ರಯ ಅಂತೂ ಹೇಳಿದ್ದಾರೆ. ರತ್ನತ್ರಯ ಸಮ್ಯಕ್ ದರ್ಶನ ಇದು ಗುಣ. ಯಾವ ಗುಣಸ್ಥಾನದಲ್ಲಿ ಪ್ರಕಟವಾಗ್ತದೆ? 4ನೇ ಗುಣಸ್ಥಾನದಿಂದ ಪ್ರಕಟ ಆಗ್ತದೆ. ನೇರವಾಗಿ 1ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೂ ಹೋಗಬಹುದು. ಯಾವ ಒಂದು ಗುಣಸ್ಥಾನವನ್ನು ಸ್ಪರ್ಶ ಮಾಡದೆ ಸೀದಾ ಯಾವ ಗುಣಸ್ಥಾನದಿಂದ 1ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಹೋಗ್ಬೋದು. 1ನೇ ಗುಣಸ್ಥಾನದಿಂದ 6ನೇ ಗುಣಸ್ಥಾನಕ್ಕೆ ಹೋಗ್ಲಿಕ್ಕೆ ನಡೆಯುವುದೇ ಇಲ್ಲ. 6ನೇ ಗುಣಸ್ಥಾನಕ್ಕೆ ಕೆಳಗಿನ ಯಾವ ಗುಣಸ್ಥಾನದಿಂದಲೂ ಹೋಗುವಂತಹ ದಾರಿಯೇ ಇಲ್ಲ. 6ಕ್ಕೆ ಹೋಗಲ್ಲ. 6ನೇ ಗುಣಸ್ಥಾನ ಇಳಿಯುವ ಕಾಲದಲ್ಲಿ ಆಗುವಂತಹ ಗುಣಸ್ಥಾನ, ಏರುವ ಕಾಲದಲ್ಲಿ ಆಗುವ ಗುಣಸ್ಥಾನ ಅಲ್ಲ. ಎಂತಹ ಗುಣಸ್ಥಾನ ಇದು? ಏರುವಾಗ ಉತ್ಪನ್ನವಾಗಲ್ಲ, ಇಳಿಯುವಾಗ ಹುಟ್ಟುಕೊಳ್ತದೆ. ಯಾವ ತರ? 2ನೇ ಗುಣಸ್ಥಾನ ಇದೆಯಲ್ಲ, 2ನೇ ಗುಣಸ್ಥಾನದಲ್ಲಿ ಏರುವಾಗ ಹೋಗ್ಬೋದೇನೋ, 1ರಿಂದ 2ಕ್ಕೆ ಹೋಗ್ಬೋದೇನೋ? ಇಲ್ಲ. ಇದೇ ತರ 6ನೇ ಗುಣಸ್ಥಾನಕ್ಕೆ ಸೀದಾ 1ರಿಂದ 6ನೇ ಗುಣಸ್ಥಾನಕ್ಕೆ ಶಕ್ಕಿಲ್ಲ, ದಾರಿ ಇಲ್ಲ. 1ರಿಂದ 2ಕ್ಕೆ ದಾರಿ ಇಲ್ಲ, 1ರಿಂದ 6ನೇ ಗುಣಸ್ಥಾನಕ್ಕೆ ದಾರಿ ಇಲ್ಲ. ಇವು 2 ಗುಣಸ್ಥಾನಗಳು ಯಾವ್ಯಾವು? 2ನೇದು ಮತ್ತು 6ನೇದು. ಮೇಲಿನ ಗುಣಸ್ಥಾನಗಳಿಂದ ಇಳಿದು ಬರುವಾಗ ಮಾತ್ರ ಉತ್ಪನ್ನ ಆಗ್ತವೆ. ದಿಗಂಬರ ಮುನಿಗಳು, ಒಬ್ಬ ಗೃಹಸ್ಥರು ಯಾರಾದರೂ ದೀಕ್ಷೆಯನ್ನು ತಕ್ಕೊಳ್ತಾ ಇದ್ದಾರೆ ಅಂತಂದ್ರೆ, ದೀಕ್ಷೆಯನ್ನು ತಕ್ಕೊಳ್ಳುವಂಥವರು 1ನೇ ಗುಣಸ್ಥಾನದವರು ಇರಬಹುದು, ಆದರೆ 2ನೇ ಗುಣಸ್ಥಾನದವರು ಇರಲಿಕ್ಕೆ ಶಕ್ಯ ಇಲ್ಲ. ಯಾಕೆಂದ್ರೆ ಮೇಲಿಂದ ಕೆಳಗಡೆಗೆ ಬರ್ತಾ ಇದ್ದಾರೆ. ಮೇಲಿಂದ ಕೆಳಗೆ ಬರುವಂಥವರು ದೀಕ್ಷೆ ತಕ್ಕೊಳ್ಳುವಂತಹ
ಇಚ್ಛೆಯನ್ನು ಹೊಂದಿದವರಲ್ಲ. ಅವರು ಸಮ್ಯಕ್ತ್ವವನ್ನು ಘಾತಿಸಿಕೊಂಡು ಕೆಳಗಡೆಗೆ ಬರ್ತಾ ಇದ್ದಾರೆ. ನೋಡಿ ಹೇಗಿದೆ, ಎಂಥೆಂಥ ನಿಯಮಗಳು, ಎಂಥೆಂಥ ಕಾನೂನುಗಳು, ಸಿದ್ಧಾಂತದ ನಿಯಮಗಳು, ಇವೆಲ್ಲವನ್ನ ತಿಳ್ಕೊಳ್ತಕ್ಕಂತಹ ಅವಶ್ಯಕತೆ ಇದೆ. ತಿಳ್ಕೊಬೇಕು, ತಿಳ್ಕೊಬಾರ್ದು, ಇದನ್ನೆಲ್ಲ ಏನು ತಿಳ್ಕೊಳ್ಳೋದು, ಮಾತಾಪಚ್ಚಿ ಮಾಡಿ ತಿಳ್ಕೊಕ್ಕಾಗ್ತೈತಿ? ಸಾಕಲ್ಲ, ಒಂದು ಸ್ವಲ್ಪ ನೋಂಪಿ ಮಾಡಿ, ಮಹಾವೀರ ಜಯಂತಿ ಮಾಡಿ, ಆತ್ಮಕಲ್ಯಾಣ ಮಾಡ್ಕೊಳ್ಳೋಣ ಅನ್ನುವಂಥವ್ರು ಇರ್ತಾರೆ. ಆದರೆ ಸರಿಯಾಗಿ ಆತ್ಮಕಲ್ಯಾಣ ಆಗಬೇಕು ಅಂತಂದರೆ ಜ್ಞಾನ ಇಲ್ಲದೆ ಆಗಬಹುದೇ, ಅಥವಾ ಜ್ಞಾನ ಇದ್ದಾಗ ಆಗ್ಬೋದು? ಜ್ಞಾನ ಇದ್ದಾಗ ಆಗ್ತದೆ. ಒಬ್ಬ ವಿದ್ಯಾರ್ಥಿ ಎಲ್ಲ ಸೈನ್ಸ್ ವಿಷಯಗಳನ್ನು ಕಲಿತು ಡಾಕ್ಟರ್ ಆಗ್ತಾನೆ. 16-20 ವರ್ಷಗಳವರೆಗೆ ಅಧ್ಯಯನ ಆಗ್ತದೆ. 1ನೇ ಕ್ಲಾಸಿನಿಂದ MSc ಮಾಡ್ಕೊಳ್ಬೇಕಾ? ಎಷ್ಟು ವರ್ಷ ಹಿಡಿಯಿತು? ಆಮೇಲೆ ಮತ್ತೇನು ಮಾಡಬೇಕು? ಡಾಕ್ಟರ್ ಆಗಬೇಕು ಅಂತಂದರೆ ಅದಕ್ಕೆ ಭಾಳಷ್ಟು ಲೈನ್ಗಳಿವೆ. ಆಯುರ್ವೇದಿಕೋ ಅಥವಾ ಎಲೋಪೆಥಿಕೋ ಅಥವಾ ಹೋಮಿಯೋಪೆಥಿಕೋ, ಎಲ್ಲಕ್ಕೂ ಬೇರೆ ಬೇರೆ ಆಗಿರ್ತಕ್ಕಂಥ ದಾರಿಗಳಿವೆ. 1ನೇ ಕ್ಲಾಸಿನಿಂದ MA MSc ಇದನ್ನೆಲ್ಲ ಯಾರು ಮಾಡಿಲ್ಲ, 10th ತನಕ ಆಗಿದೆ ಅಂತ ಇಟ್ಕೊಳ್ಳಿ, ಡೈರೆಕ್ಟ್ ಡಾಕ್ಟರ್ ಆಗ್ಬೋದೇನು? 10th ಪಾಸ್ ಆದವರು, 10 ವರ್ಷ ಕಲ್ತವರು ಡೈರೆಕ್ಟ್ ಸರ್ಜನ್ ಆಗ್ಬೋದೇನು? ಸರ್ಜನ್, ಆಪರೇಷನ್ ಮಾಡ್ತಕ್ಕಂತಹ ಸರ್ಜನ್ ಆಗ್ಬೋದೇನು? ಇಲ್ಲ. ಅದು ಎಷ್ಟು ಅದಕ್ಕೆ ಜ್ಞಾನ ಬೇಕೋ ಅಷ್ಟು ಬೇಕೇ ಬೇಕು. 10th ಆದ ನಂತರ 11th ಕಲಿಬೇಕು, 12th ಕಲಿಬೇಕು. ಅಲ್ಲೆಲ್ಲ ಕಲಿತ ನಂತರ ಮತ್ತೆ ಯಾವ ಲೈನಿಗೆ ಹೋಗೋದಿದೆ ಆ ಲೈನ್ದು ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ ನಂತರ ಥಿಯರಿಟಿಕಲ್ ಜ್ಞಾನ ನಮ್ಮ ಹತ್ತಿರ ಸಿಕ್ಕ ನಂತರ, ಥಿಯರಿಟಿಕಲ್ ಜ್ಞಾನ ಎಲ್ಲ ನಮಗೆ ಬಂದ ನಂತರ ಪ್ರಾಕ್ಟಿಕಲ್ಗೆ ಹೋಗಬೇಕು. ಪ್ರಾಕ್ಟಿಕಲ್ಗೆ ಹೋದ ಅಂತಂದರೆ ಆತ ಸರ್ಜನ್. ಥಿಯರಿಟಿಕಲ್ ಇಲ್ಲದೆ ಪ್ರಾಕ್ಟಿಕಲ್ ಆಗ್ಬೋದೆ? ಇಲ್ಲ. ಹಾಗೇನೆ ಆತ್ಮ ಕಲ್ಯಾಣ ಆಗಬೇಕು ಅಂತಂದರೆ ಜ್ಞಾನ ಬೇಕೇ ಬೇಕು. ಜ್ಞಾನ ಇಲ್ಲದೆ ಸಮ್ಯಕ್ವಿಲ್ಲ, ಜ್ಞಾನ ಇಲ್ಲದೆ ಚಾರಿತ್ರವೂ ಕೂಡ ಇಲ್ಲ. ಸಮ್ಯಕ್ತ್ವದ ಉತ್ಪತ್ತಿಗೂ ಕೂಡ ಜ್ಞಾನ ಬೇಕು ಮತ್ತು ಚಾರಿತ್ರದ ಉತ್ಪತ್ತಿಗೂ ಕೂಡ ಜ್ಞಾನ ಬೇಕೇ ಬೇಕು. ಜ್ಞಾನ ಇಲ್ಲದೆ ರತ್ನತ್ರಯ ಉತ್ಪನ್ನ ಆಗಬಹುದ? ಇಲ್ಲ. ಜ್ಞಾನ ಆದಾಗ ರತ್ನತ್ರಯ ಹುಟ್ಟೋದು. ಅದಕ್ಕೆ 1ನೇ ಗುಣಸ್ಥಾನದಿಂದ ನೇರವಾಗಿ ಯಾವ ಗುಣಸ್ಥಾನಕ್ಕೆ ಹೋಗ್ಬೋದು? 7ನೇ ಗುಣಸ್ಥಾನಕ್ಕೆ ಹೋಗ್ಬೋದು ನೇರವಾಗಿ. ಅವರು ಯಾವ ದೀಕ್ಷೆಯನ್ನು ಪಡ್ಕೊಳ್ತಾರೋ 7ನೇಗೆ ಹೋದರೆ ಮುನಿ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಮುನಿ ದೀಕ್ಷೆಯನ್ನು ಪಡೆದುಕೊಳ್ತಾರೆ. 2ರಿಂದ 7ಕ್ಕೆ ಹೋಗ್ಬೋದಾ? ಇಲ್ಲ. ಯಾಕೆ? ಅದು ಇಳಿಯುವಾಗ ಆಗುವಂತಹ ಗುಣಸ್ಥಾನ. ಅದಕ್ಕಾಗಿ 2ರಿಂದ 7ಕ್ಕೆ ಹೋಗುವುದಿಲ್ಲ. 3ರಿಂದ ಹೋಗ್ಬೋದು. 4ರಿಂದ ಎಲ್ಲಿ? 7ನೇ ಗುಣಸ್ಥಾನಕ್ಕೆ. ಮೇಲೆ ಅಲ್ಲ, ಮೇಲೆ ಹೋಗ್ಬೋದು. ಮೇಲಿನ ದಾರಿನೂ ಇದೆ. ಮೇಲೆ ಹೋಗುವಾಗ, ಆಮೇಲೆ ಹಾಗೆ ಮೇಲೆ ಹೋಗುವಾಗ 6ರಿಂದಲೂ ಹೋಗ್ಬೋದು. ಮೇಲೆ ಹೋಗುವವರು 7ರಿಂದ ಹೋಗ್ಬೋದು, 6ರಿಂದ ಹೋಗ್ಬೋದು. ಆದರೆ ಮರಣ ಇದೆ ಅಲ್ಲಿ.
ಮರಣ ಇದೆಯಲ್ಲ, ಇದೆ, ಆದರೆ ವಿಗ್ರಹ ಗತಿ ಇಲ್ಲ. ವಿಗ್ರಹ ಗತಿ 6ನೇ ಗುಣಸ್ಥಾನದಿಂದ ಇಲ್ಲ. ಮರಣ ಇದೆ, ವಿಗ್ರಹ ಗತಿ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಈ ಗುಣಸ್ಥಾನಗಳಲ್ಲಿ ಮರಣ ಇದೆ, ಆದರೆ ಜನ್ಮ ಇಲ್ಲ. ಜನ್ಮ ಆಗಬೇಕಂತಂದ್ರೆ ಜನ್ಮ ಆಗುವಂತಹ ಯಾವ ಗತಿಯಲ್ಲಿ ನಾವು ಹೊರಟಿದ್ದೇವೆ ಆ ಗತಿಯನ್ನು ಮೊದಲೇ ಕಟ್ಕೊಂಡಿರ್ಬೇಕಲ್ಲ. ಆ ಗತಿ ಕಟ್ಟಿದೆ ಅಂತಂದ್ರೆ ಹೋಗ್ಬೋದು, ಕಟ್ಟಿಲ್ಲ ಅಂತಂದ್ರೆ ಮರಣನೂ ಆಗಲ್ಲ. ಮುಂದಿನ ಗತಿಯನ್ನ ಕಟ್ಟಿಕೊಂಡ ನಂತರವೇ ಮರಣ. ಯಾರಿಗೂ ಮರಣ ಮಾಡ್ಕೊಳ್ಳೋದಾದ್ರೆ ಮುಂದಿನ ಗತಿ ಕಟ್ಟಿದ್ರೆ ಮಾತ್ರ ಮರಣ ಆಗ್ತದೆ. ಅಲ್ಲಿ ತನಕ ಮರಣ ಆಗೋಲ್ಲ. ಮೊದಲು ಗತಿ ಕಟ್ತದೆ, ಆಮೇಲೆ ಮರಣ ಆಗ್ತದೆ. ಸಡನ್ಲಿ ಕಟ್ತದೆ, ಅದೇ ಟೈಮ್ದಲ್ಲಿ ಕಟ್ತದೆ. ಅದ್ರ ಭಾಗಗಳಾಗ್ತಾವಲ್ಲ, 8ನೇ 9ನೇ ಭಾಗದಲ್ಲಿ ಕಟ್ತದೆ, 8 ಚಾನ್ಸ್ಗಳಿವೆಯಲ್ಲ. ಆವಾಗ ಆಯು ಕರ್ಮ ಎಲ್ಲ ಪಟಾಪಟ್ ಕ್ಷಯ ಆಗುವಾಗ ಆ ಸಮಯ ಬಂದ್ಬಿಡ್ತದೆ. ಅದೇ ಟೈಮ್ದಲ್ಲಿ ಕಟ್ಟಿದ ತಕ್ಷಣ ಸ್ಪಾಟ್ ಮೇಲೆ ಮರಣ ಆಗಿ ಮುಂದಿನ ಗತಿಗೆ ಹೋಗ್ಬಿಡ್ತಾನೆ. ಆಯು ಕರ್ಮ ಕಟ್ಟಲಿಕ್ಕೆ ಟೈಮ್ ಹಿಡಿಲ್ಲ. ಈ ಒಂದೇ ಶ್ವಾಸದೊಳಗೆ 18 ಸಲ ಹುಟ್ಟು ಸಾವು ಆಗ್ಲಿಕ್ಕೆ ಶಕ್ಯತೆ ಇದೆ ಅಂದಮೇಲೆ ಅದು ಎಷ್ಟು ಸ್ಪೀಡ್ದಿಂದ ಮುಂದಿನ ಗತಿಯನ್ನು ಕಟ್ಟಿಕೊಳ್ತಾನೆ, ಸಾಯ್ತಾನೆ, ಕಟ್ಟಿಕೊಳ್ತಾನೆ, ಸಾಯ್ತಾನೆ, ಕಟ್ಟಿಕೊಳ್ತಾನೆ, ಸಾಯ್ತಾನೆ, ಸ್ಪೀಡ್ದಿಂದ ಆಗ್ತದೆ. ಒಂದು ಶ್ವಾಸೋಚ್ಛ್ವಾಸದಲ್ಲಿ 18 ಸಲ ಹುಟ್ಟು ಸಾವುಗಳನ್ನು ಮಾಡ್ತಾ ಇದೆ ಅಂದಮೇಲೆ ಅದಕ್ಕೂ ಆ ಜೀವಿಗೂ ತನ್ನ ಆಯುಷ್ಯನ್ನ ಮುಗಿಯೋಕ್ಕಿಂತ ಮುಂಚಿತವಾಗಿ ಮುಂದಿನ ಗತಿಯನ್ನು ಕಟ್ಕೊಂಡೇ ಮರಣ ಮಾಡ್ಕೋಬೇಕಲ್ಲ. ಬಹಳ ಸ್ಪೀಡ್ ಇದೆ. ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು, ಇದೇನು ಸ್ಪೀಡ್ದಿಂದ ಅಂತ ಇದೀವಲ್ಲ, ಅಷ್ಟು ಬೇಗ ಅಷ್ಟರಲ್ಲಿನೇ ಎಲ್ಲ ಆಗ್ತಾ ಇದೆ. ಒಂದು ಶ್ವಾಸದಲ್ಲಿ 18 ಸಲ ಹುಟ್ಟು ಸಾವು ಅಂತಂದ್ರೆ ಏನು? ಒಂದು ಶ್ವಾಸ ಅಂತಂದ್ರೆ ಏನದು? ಒಂದು ನಾಡಿಯ ಹೊಡೆತ, ಒಂದು ಸಲ ಹೊಡೆದು ಮತ್ತೊಂದು ಸಲ ಹೊಡೆಯಲಿಕ್ಕೆ ಎಷ್ಟು ಟೈಮ್ ಹಿಡಿತೋ ಅಷ್ಟರೊಳಗೆ 18 ಸಲ ಹುಟ್ಟುವುದು, 18 ಸಲ ಸಾಯುವುದು ಆಗ್ತದೆ. ಈಗ ಎಷ್ಟು ಸ್ಪೀಡ್ ಇದೆ ಅದು. ಆ ಸ್ಪೀಡ್ದಲ್ಲಿ ಮುಂದಿನ ಗತಿ ಕಟ್ಕೋಬೇಕು. ಈ ಆಯು ಮುಗಿಯುವುದಕ್ಕಿಂತ ಮುಂಚಿತವಾಗಿಯೇ ಮುಂದಿನ ಗತಿ ಕಟ್ಕೋಬೇಕು. ಆ ಗತಿ ಅಂತಂದ್ರೆ ಅಲ್ಲೇ ಹುಟ್ಟಲಿ ಅಥವಾ ಯಾವ ಗತಿಗೆ ಬರಲಿ ಕಟ್ಕೊಳ್ಬೇಕಲ್ಲ. ಮೊದಲೇ ಕಟ್ಕೋಬೇಕು, ಆಮೇಲೆ ಮರಣ ಮಾಡಿಕೊಳ್ಬೇಕು. ಈ ತರ ಇದೆ, ಬಹಳ ಸೂಕ್ಷ್ಮ ಇದೆ. ಹುಟ್ಟು ಸಾವು ಎಷ್ಟು ಬೇಗ ಆಗಲಿಕ್ಕೆ ಶಕ್ಯ ಅಂತಂದ್ರೆ ಒಂದು ನಾಡಿಯ ಹೊಡೆತದಿಂದ ಮತ್ತೊಂದು ಹೊಡೆತದಲ್ಲಿ ಯಾವ ಒಂದು ಸಮಯ ಇದೆಯೋ ಅಷ್ಟು ಸಮಯದಲ್ಲಿ 18 ಸಲ ಹುಟ್ಟುತ್ತಾನೆ, 18 ಸಲ ಸಾಯ್ತಾನೆ ಜೀವ. ಆಮೇಲೆ ಆಕ್ಸಿಡೆಂಟ್ದಲ್ಲಿ ಸಾಯುವಾಗ ಸಾಕಷ್ಟು ಟೈಮ್ ಇದೆ ಅಲ್ಲಿ. ಈಗ ಆಕ್ಸಿಡೆಂಟ್ ಆಗಿದೆ ಅಂದ್ರೂ ಎಷ್ಟು ಟೈಮ್ ಇದೆ, ತಕ್ಷಣ ಸಾಯಿಲ್ಲಲ್ಲ. ಪ್ರಾಣಿಗಳು ಹೋಗ್ಲಿಕ್ಕೆ ಟೈಮ್ ಹಿಡಿತದೆ ಅಲ್ಲ, ಶಕ್ಯ ಇದೆ. ಅದೇ ಸಮಯದಲ್ಲಿ ಆಕ್ಸಿಡೆಂಟ್ ಕಾಲದಲ್ಲಿನೇ ಮುಂದಿನ ಗತಿಯನ್ನು ಕಟ್ಟಿಕೊಂಡು ಈ ಆಯುಷ್ಯನ್ನು ಮುಗಿಸ್ಕೊಂಡು, ವರ್ತಮಾನದ ಆಯುಷ್ಯನ್ನು ಮುಗಿಸ್ಕೊಂಡು ಮತ್ತೊಂದು ಗತಿಗೆ ತತ್ಕಾಲ ಹೋಗ್ಬಿಡ್ತಾನೆ. ಆಯು ಕರ್ಮ ಮುಗಿದಾಗ ಆಕ್ಸಿಡೆಂಟ್ ಆಗ್ತದೆ ಅಲ್ಲ, ಆಕ್ಸಿಡೆಂಟ್ದಿಂದ ಆಯು ಕರ್ಮ ಮುಗಿದು ಹೋಗ್ತದೆ. ಮುಗಿಯದಂತಂದ್ರೆ ಏನು? ಕ್ಷಯ ಆಗೋದು. ವರ್ತಮಾನ ಆಯುವಿನ ಕ್ಷಯ, ಇದೇ ಮರಣ. ವರ್ತಮಾನ ಕಾಲದಲ್ಲಿ ನಾವು ಭೋಗಿಸುವಂತಹ ಆಯುಷ್ಯ, ಮನುಷ್ಯ ಆಯುಷ್ಯ, ಇದರ ಕ್ಷಯ ಆಗೋದೇ ಮರಣ. ಆಯು ಕ್ಷಯೇನ ಮರಣಂ. ಆಯು ಕರ್ಮ ಕ್ಷಯವಾದಾಗ ಮರಣವಾಗುತ್ತದೆ. ಕ್ಷಯ ಆಗುವುದಕ್ಕಿಂತ ಮುಂಚಿತವಾಗಿ ಮರಣ ಆಗುವುದಿಲ್ಲ.
ಆಯು ಕ್ಷಯೇನ ಮರಣಂ, ಆಯುವಿನ ಕ್ಷಯದಿಂದ ಮರಣವಾಗುತ್ತದೆ. ಹಾ, ಆ ಥರ ಹೇಳೋದು ತಪ್ಪಾಗ್ತದೆ. ಆಯು ಕರ್ಮ ಮುಗಿತನ್ನ ಏನು ಸತ್ತ ಅಂತ. ಮುಗಿದ ನಂತರ ಹೆಂಗೆ ಸಾಯ್ತಾರ್ರಿ? ಮತ್ತೆ ಹುಟ್ಟಿ ಬಂದಿದ್ರೇನು? ಆಯು ಕರ್ಮ ಮುಗೀಕ ಬಂದಾಗ ಸಾಯ್ತಾರೇನ್ರಿ? ಅಂದ್ರೆ ಆಕ್ಸಿಡೆಂಟ್ ಯಾವ ಟೈಮ್ದಾಗ ಆಗ್ತೈತಿ? ಆಯು ಕರ್ಮ ನೀ ಸ್ವಲ್ಪ ಉಳಿದೈತಿ ಅನ್ನುವಾಗ ಆಕ್ಸಿಡೆಂಟ್ ಆಗ್ತೈತಿ. ಹಾಗೇನ್ರಿ? ಆ ಥರ ಅಲ್ಲ. ಆಕಸ್ಮಿಕ ಯಾವಾಗ ದುರ್ಘಟನೆ ಆಗ್ತದೆಯಲ್ಲ, ದುರ್ಘಟನೆ ಆಗೋಲ್ಲ. ಆಕಸ್ಮಿಕ ದುರ್ಘಟನೆ ಆಗ್ತದೆ. ಆ ದುರ್ಘಟನೆ ಎಷ್ಟು ವಯಸ್ಸಿನಲ್ಲಾದ್ರೂ ಆಗ್ಬೋದು. ಹಾ, ಯಾವ ವಯಸ್ಸಿಗೂ ದುರ್ಘಟನೆ ಆಗ್ಬೋದು. ಅಷ್ಟೇ ಆಯು ಇದ್ದದಕ್ಕೆ ಆಕ್ಸಿಡೆಂಟ್ ಆಯ್ತನ? ಆ ಥರ ಅಲ್ಲ. ಆಯು ಇದ್ದೇ ಇರ್ತದೆ, ಜಾಸ್ತಿ ಇರ್ತದೆ, ಆವಾಗ ಆಕ್ಸಿಡೆಂಟ್ ಆಗ್ತದೆ. ಆವಾಗ ಆಕ್ಸಿಡೆಂಟ್ ಆದಾಗ ಆಯು ಕರ್ಮ ಎಲ್ಲ ಸಂಕೋಚಗೊಂಡು ಕ್ಷಯವಾಗ್ತದೆ, ಸ್ಪೀಡಾಗಿ ನಿರ್ಜರಿ ಆಗ್ತದೆ, ಅದ್ರದ್ದು ಫಲ ಕೊಟ್ಟು ಹೋಗ್ತದೆ. ಈಗ ದೀಪದಲ್ಲಿ ಎಣ್ಣೆಯನ್ನು ಹಾಕಿದ್ದೀವಿ. ಒಂದು ದೀಪ ಎಷ್ಟು ಎಣ್ಣೆ ಹಾಕಿದ್ದೀವಿ? ಒಂದು 5 ತಾಸದಷ್ಟು ಉರಿಯುವಂಥ ಎಣ್ಣೆ ಅದರೊಳಗಿದೆ. ಆಮೇಲೆ 5 ತಾಸದವರೆಗೆ ಈ ದೀಪ ಉರಿತದೆ ಅಂತ ಹೇಳಲಿಕ್ಕೇನು ಬರೋಲ್ಲ. ಯಾಕೆ ಬರೋಲ್ಲ? ಅದಕ್ಕೇನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ಹೊತ್ಕೊಂಡು ಬಿಡ್ತದೆ. ಬಗ್ ಅಂತ ಉದ್ದು ಒಂದು ಅರ್ಧ ತಾಸಿನಲ್ಲಿ ಎಲ್ಲ ಸುಟ್ಟು ಹೋಗ್ತದೆ ಎಣ್ಣೆ. 5 ತಾಸದ ಎಣ್ಣೆ ಅರ್ಧ ತಾಸಿನಲ್ಲಿ ಸುಟ್ಟು ಹೋಗ್ಬೋದು. ಆಮೇಲೆ ಆ ಥರ ಸುಡ್ಲಿಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ಲ. ಆ ದೀಪದಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅನ್ನಿ, ಅಥವಾ ಅದು ನಮ್ಮ ಕೈಯಿಂದ ಬಿದ್ದು ಏನೋ ಒಂದು ಹಾಳಾಗಿದೆ, ಆ ಕಾರಣದಿಂದ ಅದೇ ಕಾಲದಲ್ಲಿ ಸುಟ್ಟು ಹೋಗ್ತದೆ. ಒಂದು ಗಾಡಿ ಇದೆ ಅಂತ ಹೇಳ್ಕೊಳ್ಳಿ. ಗಾಡಿಯಲ್ಲಿ 24 ಗಂಟೆ ಕಾಲ ನಡೆಯುವಷ್ಟು, ಓಡುವಷ್ಟು ಎಣ್ಣೆಯನ್ನು ಹಾಕಿದೆ. ಅಂದರೆ ಯಾರಾದರೂ ಅದಕ್ಕೆ ಬಂದೂಕಿನಿಂದ ಗೋಳಿ ಹೊಡೆದ್ರು, ಅದಕ್ಕೆ ಎಣ್ಣೆ ಟಂಕಿಗೆ. ಅದು ಗಾಡಿ ಓಡ್ತದೆ ಅಂದ್ರೆ 24 ತಾಸು ಬಿದ್ದು ಹೋಯ್ತಲ್ಲದ. ಆ ಎಣ್ಣೆ ಹೇಗೆ ಬಿದ್ದು ಹೋಗ್ತದೆಯಲ್ಲ, ನಮ್ಮ ಆಯು ಕರ್ಮನೂ ಕೂಡ ಬಿದ್ದು ಹೋಗ್ತದೆ ಆಕ್ಸಿಡೆಂಟ್ ಕಾಲದಲ್ಲಿ. ಆಯು ಕರ್ಮ ಅಂತಂದ್ರೆ ನಮ್ಮ ಆತ್ಮನಲ್ಲಿರ್ತಕ್ಕಂಥ, ಈ ಆತ್ಮನ ಗಾಡಿಯಲ್ಲಿರ್ತಕ್ಕಂಥ ಒಂದು ಎಣ್ಣೆ ಇದ್ದ ಹಾಗೆ. ಅದು ಬಿದ್ದು ಹೋಯಿತು, ಮುಗಿದೋಯ್ತು. ಇನ್ನು ಬೀಳುವಾಗ ಎಷ್ಟು ಎಣ್ಣೆ ಅದು ಇದ್ದಿರ್ತದೆ ಅಲ್ಲ, ಅದರ 2 ಭಾಗ, ಮೊದಲಿನ 2 ಭಾಗ ಬಿದ್ದು ಹೋಗಬೇಕು. ಆವಾಗ ಆ 3ನೇ ಭಾಗದಲ್ಲಿ ಮುಂದಿನ ಗತಿ ಕಟ್ಟತಕ್ಕಂಥ 1ನೇ ಚಾನ್ಸ್ ಇರ್ತದೆ. 1ನೇ ಚಾನ್ಸ್. ಈ ಥರ ಎಷ್ಟು ಚಾನ್ಸ್ ಇರ್ತವೆ? 8 ಚಾನ್ಸ್ಗಳು. 8 ಚಾನ್ಸ್ ಇರ್ತವೆ. ಅಲ್ಲಿ 1ನೇ ಚಾನ್ಸ್ ಆದ ನಂತರ ಅಲ್ಲಿ ಯಾವ ಆಯು ಕರ್ಮ ಉಳಿದಿದೆಯೋ ಅದು 2 ಭಾಗ ಉಳಿದಿದೆ, 1 ಭಾಗ ಕಳೆದು ಹೋಯಿತು. ಇದು ಮೊದಲನೇ ಸಲ 1 ಭಾಗ ಕಳೆದು ಹೋಯಿತು ಅನ್ನುವಂಥದ್ದು ಮೊದಲನೇ ಸಲ. ಇದಕ್ಕಿಂತ ಮುಂಚಿತವಾಗಿ ಆಯು ಕರ್ಮ ಕಟ್ಟುವುದೇ ಇಲ್ಲ. ಅಷ್ಟಾದರೂ ಆಯು ಕರ್ಮವನ್ನು ನಾವು ಭೋಗಿಸ್ಲೇಬೇಕು. 1ನೇ ಚಾನ್ಸ್ದಲ್ಲಿ 1 ಭಾಗ ಏನಿರ್ತದೆಯಲ್ಲ, ಅದನ್ನಂತೂ ನಾವು ಭೋಗಿಸ್ಲೇಬೇಕು. 2 ಭಾಗ ಆಯು ಕರ್ಮ. 3 ಭಾಗ ಮಾಡೋದು. ಟೋಟಲ್ ಆಯು ಕರ್ಮದಲ್ಲಿ 3 ಭಾಗ ಮಾಡಿ 2 ಭಾಗ ಕಳೆಯುವ ತನಕ ಏನಾಗುವುದಿಲ್ಲ, ಆಯು ಕರ್ಮ ಕಟ್ಟುವುದೇ ಇಲ್ಲ. 3ನೇ ಭಾಗ ಬಂದು ನಿಂತ್ಕೊಂತನ್ನುವಾಗ 2 ಭಾಗ ಪೆಟ್ರೋಲ್ ಬಿದ್ದು ಹೋಯಿತು,
ಮೂರನೇ ಭಾಗದಲ್ಲಿ ಉಳಿದಿದೆ ಅಂತಂದ್ರೆ ಅದು ಮೊದಲನೇ ಅಂತರ್ಮುಹೂರ್ತದಲ್ಲಿ ಮುಂದಿನ ಆಯುಕರ್ಮವನ್ನು ಕಟ್ಟಿಕೊಳ್ಬೋದು. ಆಮೇಲೆ ಕಟ್ಟಿಕೊಂಡೇ ಕೊಳ್ತಾನೆ ಅಂತ ಅನ್ನುವಂಥ ಯಾವ ನಿಯಮನೂ ಇಲ್ಲ. ಇದು ಮೊದಲನೇ ಚಾನ್ಸ್. ಅದರಲ್ಲಿ ಮುಂದಿನ ಗತಿಯನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಯೋಗ್ಯ ಭಾವಗಳಿದ್ರೆ ಕಟ್ಕೊಳ್ತಾನೆ. ಯೋಗ್ಯ ಭಾವಗಳು ಬೇಕಲ್ಲ, ಉಂಟಾಗಿರ್ಬೇಕಲ್ಲಿ. ಅವು ಭಾವಗಳು ಉಂಟಾಗಿಲ್ಲ ಅಂತಂದ್ರೆ ಆ ಒಂದನೇ ಚಾನ್ಸ್ ಫೇಲ್ ಆಗ್ತದೆ. ಆಮೇಲೆ ಏನು ಮಾಡಬೇಕು? ಇನ್ನು ಅದೇನು ಒಂದು ಭಾಗ ಉಳಿದಿದೆಯಲ್ಲ, ಅದರಲ್ಲಿ ಮತ್ತೆ 3 ಭಾಗ ಮಾಡಬೇಕು. 2 ಭಾಗದಲ್ಲಿ, ಮೊದಲಿನ 2 ಭಾಗದಲ್ಲಿ ಆಯುಕರ್ಮ ಮುಂದಿನ ಗತಿ ಕಟ್ಟೋಲ್ಲ, 2 ಭಾಗ ಕಳಿಬೇಕು. ಅಷ್ಟು ಎಣ್ಣೆ ಬಿದ್ದು ಹೋಗ್ಬೇಕು. ಮತ್ತೆ 1 ಭಾಗ ಉಳಿತು. ಆ 1 ಭಾಗ ಏನು ಉಳಿದಿದೆ ಅದರ ಮೊದಲನೇ ಅಂತರ್ಮುಹೂರ್ತ ಏನು ಇರ್ತದೆಯಲ್ಲ, ಆ ಅಂತರ್ಮುಹೂರ್ತ ಮುಂದಿನ ಗತಿಯನ್ನು ಕಟ್ಟಿಕೊಳ್ತಕ್ಕಂಥ 2ನೇ ಚಾನ್ಸ್. ಅದು 2ನೇ ಚಾನ್ಸ್. ಅಲ್ಲಿಯೂ ಕಟ್ಟಲಿಲ್ಲ, ಅಕಸ್ಮಾತ್ ಅಲ್ಲಿಯೂ ಕಟ್ಟಲಿಲ್ಲ ಅಂತಂದಾಗ ಮತ್ತೇನು ಮಾಡಬೇಕು? ಮತ್ತೇನು ಒಂದು ಭಾಗ ಉಳಿದಿದೆಯಲ್ಲ, ಅದ್ರಾಗ ಮತ್ತೆ 3 ಭಾಗ ಮಾಡೋದು. ಈಗ 3 ಭಾಗ 8 ಸಲ ಮಾಡೋದು, 8 ಸಲ ಮಾಡೋದು. ಅಂತಿಮ 9ನೇ ಸಲಕ್ಕಾದರೂ ನಿಯಮದಿಂದ ಮುಂದಿನ ಗತಿ ಕಟ್ಟೇ ಕಟ್ತದೆ. ಆಮೇಲೆ ಈ ಎಣ್ಣೆ ಬಿದ್ದು ಹೋಗುವಂಥದ್ದು ಶೀಘ್ರವಾಗಿ ಆಯಿತು ಅಂತ ಇಟ್ಕೊಳ್ಳಿ, ಸ್ಪಾಟ್ದಲ್ಲೇ ಮರಣ ಆಯಿತು. ವಿಮಾನ ಅಪಘಾತದಲ್ಲಿ ಭಾಳ ಮೇಲಿನಿಂದ ಬಿತ್ತು, ಒಳಗಡೆಗೇನೆ ಬೆಂಕಿ ಆಯಿತು, ಸುಟ್ಟು ಹೋದರು. ಗೊತ್ತಂತ ಎಲ್ಲ ಜನಗಳು ಸುಟ್ಟು ಹೋಗ್ತಾರೆ. ಅವ್ರ ಮರಣ ಎಲ್ಲ ಅಲ್ಲೇ ಆಗಿರ್ತದೆ. ಎಲ್ಲರಿಗೂ ಅದೇ ಸ್ಪೀಡ್ದಿಂದ ಆಯುಕರ್ಮ ಬಿದ್ದು ಹೋಗಿ ಕೆಲವೊಬ್ಬರಿಗೆ ಅಂತಿಮ ಚಾನ್ಸ್ದಲ್ಲಿ, ಕೆಲವೊಬ್ಬರಿಗೆ 8ನೇ ಚಾನ್ಸ್ನಲ್ಲಿ, ಕೆಲವೊಬ್ಬರಿಗೆ 7ನೇ ಚಾನ್ಸ್ದಲ್ಲಿ ಆಯುಕರ್ಮ ಕಟ್ತಿರ್ತದೆ. ಆ ಯಾವ ಚಾನ್ಸ್ದಲ್ಲಿ ಕಟ್ಟಿತ್ತು ಹೇಳಕ್ಕಾಗಲ್ಲ. ಆದರೆ ಆ ಥರದಲ್ಲಿ ಆಕ್ಸಿಡೆಂಟ್ ಆಗುವಾಗ ಯಾರಿಗಾದರೂ 7ನೇ ಚಾನ್ಸ್ದಲ್ಲಿ ಕಟ್ಟಿತು ಅಂತ ಇಟ್ಕೊಳ್ಳಿ, 7ನೇ ಚಾನ್ಸ್ದಲ್ಲಿ ಕಟ್ಟಿತು. ಕಟ್ಟಿದ ನಂತರ ಅಕಾಲ ಮರಣ ಇಲ್ಲ. ಇದೊಂದು ವಿಶೇಷ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ನಮಗೆ ಒಂದು ವೇಳೆ ಮುಂದಿನ ಗತಿ ಕಟ್ಟಿತು ಅಂತಂದ್ರೆ ಕಟ್ಟಿದ ನಂತರ ಅಕಾಲ ಮರಣ ಆಗೋಲ್ಲ. ಆ ಜೀವನವನ್ನು ಎಷ್ಟು ಉಳಿದಿದೆಯಲ್ಲ ಆಯುಷ್ಯ, ಆ ಸಂಪೂರ್ಣ ಜೀವನವನ್ನು ಜೀವಿಸೇ ಸಾಯ್ತೀವಿ ನಾವು. ಮುಂದಿನ ಗತಿಯನ್ನ ಕಟ್ಟಿಕೊಂಡಿಲ್ಲ ಅಂತ ಅನ್ನುವಾಗ ನಾವು ಬೇಕಾದಾಗ ಸಾಯ್ಬೋದು. ಎಷ್ಟೋ ಜನ ವಿಮಾನ ಅಪಘಾತದಲ್ಲೂ ಉಳಿತಾರಲ್ಲ, ಅದಕ್ಕೇನು ಅನ್ನೋದು? ಅವರಿಗೆ ಆಯುಕರ್ಮ ಕಟ್ಟಿದೆ, ಆದರೆ ಉಳಿದ ಯಾವ ಆಯುಕರ್ಮ ಉಳಿದಿದೆಯಲ್ಲ ಅದರಲ್ಲಿ ಅಕಾಲ ಮರಣ ಇಲ್ಲ. ಅದಕ್ಕಾಗಿ ಉಳಿದಿರೋದು. ಕಟ್ಟಿದ ನಂತರ ಅಕಾಲ ಮರಣ ಇಲ್ಲ. ಕಟ್ಟಿದ ನಂತರ ಅಕಾಲ ಮರಣ ಇಲ್ಲ. ಕಟ್ಟಿಲ್ಲ ಅಂತಂದ್ರೆ ಅಕಾಲ ಮರಣ ಆಗ್ಬೋದು. ಕಟ್ಟಿಲ್ಲ ಅನ್ನುವಂಥವರಿಗೆ ಬೇಗ 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 ಎಲ್ಲ ಆಯುಕರ್ಮ ಕ್ಷಯವಾಗಿ 8ನೇ ಸ್ಥಾನದಲ್ಲಿ ಕಟ್ಟಿ ತಕ್ಷಣ ಮರಣ ಆಗಿರುತ್ತೆ. ಹೆಚ್ಚಿನ ಹೆಚ್ಚು ಚಾನ್ಸ್ ಇಂಥದ್ದೇ ಇರ್ತದೆ ಎಲ್ಲರಿಗೂ. ಮುಂದಿನ ಗತಿಯನ್ನು ಕಟ್ಟಿಕೊಳ್ಳದೇ ಇರತಕ್ಕಂಥವರೇ ಜಾಸ್ತಿ ಇರ್ತಾರೆ. ಎಂತೆಂಥ ಅಪಘಾತದಲ್ಲೂ ಕೂಡ ಉಳಿತಾರಲ್ಲ, ಉಳಿದ್ರಲ್ಲ. ಯಾರಿಗೆ ಮುಂದಿನ ಗತಿ ಕಟ್ಟಿದೆ ಅವರ ಆಯುಷ್ಯ ಗಟ್ಟಿ, ಬಹಳ ಗಟ್ಟಿ, ಸಾಯುವುದಿಲ್ಲ ಅವರು. ಕಟ್ಟಿಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಅಕಾಲ ಮರಣ ಮಾಡ್ಕೊಳ್ಬೋದು. ಅದು ಸ್ಪೀಡ್ದಿಂದ ಕ್ಷಯವಾಗಿ ಅಂತಿಮ 8ನೇ ಚಾನ್ಸ್ದಲ್ಲಿ 9ನೇ ಚಾನ್ಸ್ದಲ್ಲಿ ಕಟ್ಕೊಂಡು ಸಾಯ್ತೀವಿ ಅಂತಂದ್ರೆ ಬೇಗವಾಗಿ ಸಾಯ್ತೀವಿ.
ಈ ಥರ ಇದೆ. ಗುಣಸ್ಥಾನಗಳು ಎಷ್ಟು? 14. ಗುಣಸ್ಥಾನ ಅಂತಂದ್ರೆ ಗುಣಗಳ ಸ್ಥಾನ. ಗುಣ ಅಂತಂದ್ರೆ ರತ್ನತ್ರಯ: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಮೊದಲನೇ ಗುಣಸ್ಥಾನದಲ್ಲಿ ಯಾವುದಾದ್ರೂ ಒಂದಾದ್ರೂ ಗುಣ ಇದೆ? ಏನ್ರಿ? ಒಂದೇ ಗುಣಸ್ಥಾನದಲ್ಲಿ ಯಾವುದಾದ್ರೂ ಗುಣ ಇದೆಯೇನು? ಇಲ್ಲ. ಸಮ್ಯಕ್ ದರ್ಶನವೂ ಇಲ್ಲ, ಜ್ಞಾನ ಇಲ್ಲ, ಚಾರಿತ್ರ ಇಲ್ಲ ಅಂದಮೇಲೆ ಇದಕ್ಕೆ ಗುಣಸ್ಥಾನ ಯಾಕೆ ಅಂದ್ರು? ಗುಣ ಇಲ್ಲದೆ ಅದು ಗುಣಸ್ಥಾನ ಹೇಗೆ? ಗುಣಗಳ ಉತ್ಪತ್ತಿ ಆಗಬೇಕು ಅಂತಂದ್ರೆ ದೋಷ ಇರಲೇಬೇಕಲ್ಲ. ಗುಣಗಳ ಉತ್ಪತ್ತಿ ಯಾವಾಗ ಆಗ್ತದೆ? ದೋಷ ಇದ್ದಾಗ. ಅಲ್ಲಿ ದೋಷ ಅಂದರೆ ಮಿಥ್ಯಾತ್ವ. ಮೊದಲನೇ ಗುಣಸ್ಥಾನ ಆಯ್ತು. ಇದಕ್ಕೆ ಗುಣಸ್ಥಾನ ಯಾಕೆ ಅನ್ಬೇಕಾಗಿತ್ತು? ದೋಷಸ್ಥಾನ ಅನ್ಬೇಕಾಗಿತ್ತಲ್ಲ. ದೋಷಗಳಿಲ್ಲದೆ ಗುಣಗಳ ಉತ್ಪತ್ತಿ ಇಲ್ಲ. ಈ ದೋಷಗಳನ್ನ ಗೆದ್ದು ಜಯಿಸಿ ನಾವು ಗುಣವನ್ನು ಉತ್ಪನ್ನ ಮಾಡಿಕೊಳ್ತೀವಿ. ಅದಕ್ಕಾಗಿ ಒಂದನೇ ಗುಣಸ್ಥಾನದಲ್ಲಿ ಇರುವಂತಹ ಯಾವುದೇ ಜೀವ ಸಮ್ಯಕ್ತವನ್ನು ಹೊಂದುವಂತಹ ಪಾತ್ರತೆಯನ್ನು ಹೊಂದಿದ್ದಾನೆ ಅಂತಂದ್ರೆ ಆ ಪಾತ್ರತೆ ಇದ್ದಂತಹ ಜೀವ ದೋಷವಂತನಾಗಿದ್ದರೂ ಕೂಡ ಆತನಿಗೆ ಇರುವಂತಹ ಸ್ಥಾನ ಗುಣಸ್ಥಾನ. ಯಾಕೆ? ದೋಷದಿಂದಲೇ ಗುಣ ಹುಟ್ಟುತ್ತದೆಯಲ್ಲ. ಈ ದೋಷಗಳನ್ನ ದೂರ್ಪಡಿಸಿಕೊಂಡಾಗ ಗುಣಸ್ಥಾನ ಉತ್ಪನ್ನ ಆಗ್ತದೆ. ಒಂದನೇ ಗುಣಸ್ಥಾನ ದೋಷಸ್ಥಾನ, ಎರಡನೇ ಗುಣಸ್ಥಾನ ದೋಷಸ್ಥಾನ, ಮೂರನೇ ಗುಣಸ್ಥಾನ ದೋಷಸ್ಥಾನ. ಈ ದೋಷಸ್ಥಾನ ಅಂದ್ರೂ ಕೂಡ ಇದಕ್ಕೆ ಗುಣಸ್ಥಾನ ಅಂತ ಕರೆದ್ರಲ್ಲ. ಗುಣ ಏನಿದೆ? ಗುಣ ಇಲ್ಲ. ಗುಣ ಉಂಟಾಗತಕ್ಕಂತಹ ಪಾತ್ರತೆ ಇದೆ. ಆದ್ದರಿಂದ ಇವುಗಳಿಗೂ ಕೂಡ ಉಪಚಾರದಿಂದ ಗುಣಸ್ಥಾನ ಅನ್ನುವಂಥ ಹೆಸರು ಬಂತು. ಔಪಚಾರಿಕವಾಗಿ ಎಲ್ಲಿ ದೋಷಗಳಿವೆಯೋ ಅಲ್ಲಿಯೇ ಗುಣಗಳಿವೆ. ನಾವು ಅನಾದಿ ಕಾಲದ ಹಿಂದಿನಿಂದ ದೋಷ ಸ್ಥಾನದಲ್ಲಿದ್ದೀವೋ ಅಥವಾ ಗುಣಸ್ಥಾನದಲ್ಲಿ? ನಮ್ಮಲ್ಲಿ ಗುಣಗಳು ಇರಲೇ ಇಲ್ಲ. ಮೂಲ ನಮ್ಮ ತವರು ಮನೆ ಯಾವುದು ಅಂತಂದ್ರೆ ದೋಷ, ಮಿಥ್ಯಾತ್ವವೇ ನಮ್ಮ ತವರು ಮನೆ. ಅದಕ್ಕಿಂತ ಮುಂಚಿತವಾಗಿ ಯಾವಾಗಾದರೂ ಸಮ್ಯಕ್ ದೃಷ್ಟಿ ಇತ್ತ ಜೀವ? ಇಲ್ಲ. ಸಮ್ಯಕ್ ದೃಷ್ಟಿ ಎಂದೂ ಇರಲಿಲ್ಲ. ಮೊದಲು ಬಾರಿಗೆ ಸಮ್ಯಕ್ತವನ್ನು ಪಡಿತಾನೆ, ದೋಷವನ್ನು ಜಯಿಸಿ ಪಡಿತಾನೆ. ಆಮೇಲೆ ದೋಷ ಇದ್ದಂತಹ ಜಾಗದಲ್ಲಿಯೇ ಗುಣಗಳ ಅಸ್ತಿತ್ವವೂ ಕೂಡ ಇತ್ತು. ಅದೇ ದೋಷ ರೂಪದಲ್ಲಿ ಇತ್ತು. ರಾತ್ರಿಯಲ್ಲಿ ಕತ್ತಲೆ ಇತ್ತು, ಹಗಲಿನಲ್ಲಿ ಬೆಳಕು ಬಂತು. ಕತ್ತಲೆ ಇದ್ದಲ್ಲಿ ಬೆಳಕು ಇರಲೇಬೇಕು. ಕತ್ತಲೆ ಇದ್ದಲ್ಲಿ ಬೆಳಕಿರ್ತದೆ. ಕತ್ತಲೆಯ ಸದ್ಭಾವವೇ ಬೆಳಕಿನ ಅಭಾವ. ಕತ್ತಲೆಯ ಅಭಾವ ಅಂದರೆ ಬೆಳಕಿನ ಸದ್ಭಾವ. ಕತ್ತಲೆ ಇಲ್ಲ ಅನ್ನುವಾಗ ಬೆಳಕಿರ್ತದೆ, ಬೆಳಕಿಲ್ಲ ಅನ್ನುವಾಗ ಕತ್ತಲಿರ್ತದೆ.
ಕತ್ತಲೆ ಇದು ದೋಷದ ಪ್ರತೀಕ, ಬೆಳಕು ಇದು ಗುಣದ ಪ್ರತೀಕ. ಮಿಥ್ಯಾತ್ವ ಎಲ್ಲಿ ಇದೆಯೋ ಅಲ್ಲಿ ಸಮ್ಯಕ್ ಇರಲೇಬೇಕು. ಯಾಕೆಂತಂದ್ರೆ ಮಿಥ್ಯಾತ್ವ ಜೀವದ ವೈಭಾವಿಕ ಪರಿಣತಿ, ಅಂದರೆ ದೋಷ ಪರಿಣತಿ. ಗುಣವನ್ನ ನಾಶ ಮಾಡಿಕೊಂಡಿದ್ದಾನೆ, ಆದ್ದರಿಂದ ದೋಷ ಇದೆ. ಗುಣವನ್ನ ಹಾಳು ಮಾಡಿಕೊಂಡಾಗ ದೋಷ ಇರ್ತದೆ, ದೋಷವನ್ನ ಹಾಳು ಮಾಡಿಕೊಂಡಾಗ ಗುಣ ಇರ್ತದೆ. ದೋಷಗಳನ್ನು ಹಾಳು ಮಾಡಿಕೊಳ್ಳಬೇಕು ಅಥವಾ ಬೆಳೆಸಿಕೊಳ್ಳಬೇಕು? ಬೆಳೆಸ್ಕೋಬೇಕು. ದೋಷಗಳನ್ನು ಬೆಳೆಸ್ಕೋಬೇಕು. ದೋಷಗಳನ್ನು ಹಾಳು ಮಾಡಿಕೊಳ್ಳಬೇಕು, ದೋಷಗಳನ್ನು ಹಾಳು ಮಾಡಿಕೊಳ್ಳಬೇಕು ಅಥವಾ ಬೆಳೆಸಿಕೊಳ್ಳಬೇಕು? ದೋಷಗಳನ್ನು ಹಾಳು ಮಾಡಿಕೊಳ್ಳಬೇಕು, ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಹೀಗಿದೆ. ಗುಣಸ್ಥಾನಗಳಿಗೆ 14 ಭೇದಗಳು. ಮಿಥ್ಯಾತ್ವ ಗುಣಸ್ಥಾನ, ಸಾಸಾಧನ ಗುಣಸ್ಥಾನ, ಮಿಶ್ರ ಗುಣಸ್ಥಾನ, ಅವಿರತ ವ್ರತರಹಿತ, ಅವಿರತ ಗುಣಸ್ಥಾನ, ದೇಶ ವಿರತ ಗುಣಸ್ಥಾನ, ಪ್ರಮತ್ತ ವಿರತ ಗುಣಸ್ಥಾನ, ಅಪ್ರಮತ್ತ ವಿರತ ಗುಣಸ್ಥಾನ, ಅಪೂರ್ವಕರಣ ಗುಣಸ್ಥಾನ, ಅನಿವೃತ್ತೀಕರಣ, ಸೂಕ್ಷ್ಮ ಸಂಪ್ರಾಯ, ಯಥಾಖ್ಯಾತ, ಉಪಶಾಂತ ಮೋಹ, ಕ್ಷೀಣ ಮೋಹ, ಸಯೋಗ ಕೇವಲಿ ಮತ್ತು ಅಯೋಗ ಕೇವಲಿ. ಮುನಿಗಳ ಗುಣಸ್ಥಾನ ಎಲ್ಲಿಂದ? 6ರಿಂದ. ಪ್ರತಿಮಾಧಾರಿಗಳ ಗುಣಸ್ಥಾನ ಎಲ್ಲಿಂದ ಎಲ್ಲಿಯವರೆಗೆ? ಕೇವಲ ಪ್ರತಿಮಾಧಾರಿಗಳಿಗೆ ಒಂದೇ ಗುಣಸ್ಥಾನ, 5ನೇ ಗುಣಸ್ಥಾನ. ಮುನಿಗಳಿಗೆ 6ರಿಂದ ಎಷ್ಟರವರೆಗೆ? ಮುನಿಗಳು 14ರವರೆಗೆ. ಅರಿಹಂತ ಪರಮಿಷ್ಠಿಗಳು ಕೂಡ ಮೂಲ ರೂಪದಿಂದ ಮುನಿಗಳು, ಆದರೆ ಕೇವಲ ಜ್ಞಾನವನ್ನು ಹೊಂದಿರುವ ಕಾರಣ ಅವರು ಸರ್ವಜ್ಞ ಮುನಿಗಳು, ಕೇವಲಿ ಮುನಿಗಳು. ಆ ಮುನಿಗಳನ್ನು ಭಗವಂತರು ಅಂತ ಕರಿತೀವಿ. ಜಿನ ಭಗವಂತರು, ಜಿನ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂತಂದ್ರೆ ಅವರು ಜಯಿಸುವುದನ್ನೆಲ್ಲ ಜಯಿಸಿ ಅರಿಹಂತರಾಗಿದ್ದಾರೆ. ಜಯಿಸಿದವರು ಅರಿಹಂತರು, ಜಯಿಸುವವರು ಮುನಿಗಳು, ಜಯಿಸುವವರು ಶ್ರಾವಕರು. ಜಯಿಸುವ ಕಾರ್ಯದಲ್ಲಿ ಇದ್ದವರೆಲ್ಲ, ಕಾರ್ಯದಲ್ಲಿ ತೊಡಗಿದವರೆಲ್ಲ, ಜಯಿಸುವ ದೋಷಗಳನ್ನು ಜಯಿಸುವ ಮಿಥ್ಯಾತ್ವ, ಅಜ್ಞಾನ, ಅಸಂಯಮ ಇವುಗಳನ್ನೆಲ್ಲ ಜಯಿಸುವ ಕಾರ್ಯದಲ್ಲಿ ಇರುವವರಿಗೆ ಏನಂತೀವಿ? ಶ್ರಾವಕರು. ಇವರಿಗೆ ಜೈನ ಅನ್ನುವಂಥ ಶಬ್ದವನ್ನು ಜೋಡಿಸ್ತೀವಿ. ಜೈನ ಶ್ರಾವಕರು. ಮುನಿಗಳಿಗೂ ಕೂಡ ಜಿನ ಮುನಿ ಅಂತ ಅನ್ನೋಲ್ಲ, ಜೈನ ಮುನಿ ಅಂತ ಅಂತೀವಿ. ಜೈನ ಅಂದರೆ ಜಯಿಸುವವ, ಜೈನ ಅಂದರೆ ಜಯಿಸುವ. ಜಯಿಸುವವರು ಎಷ್ಟು? ಶ್ರಾವಕರು ಜಯಿಸುವವರು, ಮುನಿಗಳು ಜಯಿಸುವವರು. ಆದರೆ ಅರಿಹಂತರು ಜಯಿಸಿದವರು, ಜಯಿಸುವವರು ಅಲ್ಲ, ಜಯಿಸಿದವರು. ಜಯಿಸಿದವರಿಗೆ ಜಿನ ಎನ್ನಬೇಕು, ಜಯಿಸುವವರಿಗೆ ಜೈನ ಎನ್ನಬೇಕು. ಯಾರು ಜೈನ ಪದದಲ್ಲಿದ್ದಾರೆಯೋ ಅವರೆಲ್ಲ ಜಯಿಸುವಂತಹ ಕಾರ್ಯದಲ್ಲಿ ಇದ್ದಾರೆ. ಜಯಿಸುವಂತಹ ಕಾರ್ಯ ಪೂರ್ಣವಾದ ತಕ್ಷಣ ಜಿನ ಆಗ್ತಾರೆ. ಮುನಿಗಳು ಜಿನ ಮುನಿ ಅನಿಸ್ಕೊಳ್ತಾರೆ. ಆವಾಗ ಆ ಜಿನ ಮುನಿಗಳಿಗೆ ಜಿನ ಭಗವಂತರು, ಅರಿಹಂತರು ಅಂತ ಕರೀತಾರೆ. ಅರಿಗಳನ್ನೆಲ್ಲ ಜಯಿಸಿದವರು ಅರಿಹಂತರು.
ಅರಿಹಂತ ಮುನಿಗಳು. ಅರಿಹಂತ ಮುನಿಗಳು ಭಗವಂತರಾದರು. ಮೂಲದಲ್ಲಿ ಎಲ್ಲರೂ ಕೂಡ ಸಾಧುಗಳು, ಮುನಿಗಳು. ಆ ಮುನಿಗಳಲ್ಲಿ ಕೆಲವೊಬ್ಬರು ಜಯಿಸ್ತಾ ಇದ್ದಾರೆ, ಕೆಲವೊಬ್ಬರು ಜಯಿಸಿದವರಾಗಿದ್ದಾರೆ. ಜಯಿಸಿದವರಾಗಿದ್ದಾರೆ ಯಾರು? ಅಂಥವರೆಲ್ಲ ಅರಿಹಂತರು. ಮತ್ತು ಜಯಿಸುವಂಥವರೆಲ್ಲ ಜೈನ ಮುನಿಗಳು. ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗೆ ಮುನಿಗಳು ಜಯಿಸುವ ಕಾರ್ಯವನ್ನು ಮಾಡ್ತಿರ್ತಾರೆ? 6ರಿಂದ 12ರವರೆಗೆ. 12ನೇ ಗುಣಸ್ಥಾನವನ್ನು ದಾಟಿದ್ರು ಅಂತಂದ್ರೆ ಜಯಿಸಿದವರಾದರು. ಈಗ ಅವರು ಜೈನ ಮುನಿ ಅಲ್ಲ, ಈಗ ಜಿನ ಮುನಿ. ಜಯಿಸಿದವರು ಜಿನ, ಜಯಿಸುವವರು ಜೈನ. ಈ ಎರಡು ಶಬ್ದಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ಇದೆ. ಇನ್ನು ಈ 14 ಗುಣಸ್ಥಾನಗಳನ್ನು ಕುರಿತು ಇನ್ನಿಷ್ಟು ವಿಚಾರಗಳನ್ನು ಹೇಳಬೇಕು ಅಂತಂದ್ರೆ, ಪ್ರವೃತ್ತಿಯಲ್ಲಿ ಇರುವಂತಹ ಮುನಿಗಳು, ಪ್ರವೃತ್ತಿ ಅಂದರೆ ಶಾರೀರಿಕ ಪ್ರವೃತ್ತಿ, ಉಪದೇಶ ಕೊಡುವುದು, ಚರ್ಚೆ ಮಾಡುವುದು, ಆಹಾರ ತಕ್ಕೊಳ್ಳುವುದು, ಸ್ವಾಧ್ಯಾಯ ಮಾಡುವುದು, ಇದೆಲ್ಲ ಶಾರೀರಿಕ ಪ್ರವೃತ್ತಿ. ವಿಹಾರ ಮಾಡುವುದು ಶಾರೀರಿಕ ಪ್ರವೃತ್ತಿ. ಈ ಶಾರೀರಿಕ ಪ್ರವೃತ್ತಿಯಲ್ಲಿ ಇರುವ ಮುನಿಗಳಿಗೆ ಯಾವ ಗುಣಸ್ಥಾನ ಇರ್ತದೆ? 6ನೇಯ ಮತ್ತು 7ನೇಯ 2 ಗುಣಸ್ಥಾನ ಇರ್ತದೆ. 8ನೇ ಇದ್ದಿರಲ್ಲ. 8ನೇಯ ಗುಣಸ್ಥಾನ ಯಾವಾಗ? ಧ್ಯಾನಾವಸ್ಥೆಯಲ್ಲಿ ಇದ್ದಾಗ 8ನೇ ಗುಣಸ್ಥಾನ. ಈಗ ನಾವು ಮುನಿಗಳು. ಈಗ ಸದ್ಯ ನಮಗೆ 6ನೇ 7ನೇ ಈ 2 ಗುಣಸ್ಥಾನಗಳು ನಡೀತಾ ಇದೆ ಪ್ರತಿ ಸಮಯ. 6 ಆಯಿತು ಅನ್ನುವಷ್ಟರೊಳಗೆ 7ನೇದು ಆಗಿರ್ತದೆ. 6 7 ನಡೆದೇ ಇರ್ತದೆ. ಪ್ರವೃತ್ತಿಯ ಕಾಲದಲ್ಲಿ 6 7 ನಡೆದೇ ಇರ್ತದೆ. ಆದರೆ ಧ್ಯಾನಕ್ಕೆ ಕುಳಿತುಕೊಂಡಾಗ ಎಲ್ಲ ಪ್ರವೃತ್ತಿ ಬಿಟ್ಟು ಹೋಗ್ತದೆ. ಆವಾಗ ನಮ್ಗೆ ಯಾವ ಗುಣಸ್ಥಾನ? 8ನೇದಲ್ರಿ. ಇವತ್ತು ಪಂಚಮ ಕಾಲದಲ್ಲಿ 8ನೇದು ಎಲ್ಲೂ ಇಲ್ಲ. 7ನೇ ಗುಣಸ್ಥಾನ. 7ನೇ ಗುಣಸ್ಥಾನದಲ್ಲಿ 2 ಪಾರ್ಟ್ ಇದೆ. ಒಂದು ಪ್ರವೃತ್ತಿ ಪಾಠ, ಇನ್ನೊಂದು ಪ್ರವೃತ್ತಿ ರಹಿತವಾದ ಪಾಠ. ಪ್ರವೃತ್ತಿ ರಹಿತವಾದ ಪಾಠ ಅಂತಂದ್ರೆ ಧ್ಯಾನ, ಸಾಮಾಯಿಕ ಅಲ್ಲಿದೆ. ಸಾಮಾಯಿಕದಲ್ಲಿ ಯಾವುದಾದ್ರೂ ಪ್ರವೃತ್ತಿ ಇರ್ತದೆ? ಇಲ್ಲ. ಹೀಗೆ 7ನೇ ಗುಣಸ್ಥಾನಕ್ಕೆ ಧ್ಯಾನ ಅನ್ನುವಂತಹ 7ನೇ ಗುಣಸ್ಥಾನ ಮತ್ತು ಧ್ಯಾನ ರಹಿತವಾದ 7ನೇ ಗುಣಸ್ಥಾನ 2 ಇದೆ. ಈಗ ನಾವು ಉಪದೇಶ ಕೊಡ್ತಾ ಇದ್ದೀವಿ. ಯಾವ 7ನೇ ಗುಣಸ್ಥಾನ ಇದೆ? ಪ್ರವೃತ್ತಿ ಸಹಿತ 7ನೇ ಗುಣಸ್ಥಾನ ಇದೆ. ಆಮೇಲೆ ಈ 7ನೇ ಗುಣಸ್ಥಾನದ ಕಾಲ ಅಂತರ್ಮೂರ್ತಿ ಇದೆ. ಜಾಸ್ತಿ ಇರೋದು ಅಂತರ್ಮೂರ್ತ. ಮತ್ತೆ 6ಕ್ಕೆ ಬರ್ತಾರೆ. 6ರಿಂದ ಮತ್ತೆ ಅದಕ್ಕೂ ಅಂತರ್ಮೂರ್ತ ಇದೆ ಕಾಲ. ಮತ್ತೆ 7ಕ್ಕೆ ಬರ್ತಾರೆ. ಒಂದು ಅಂತರ್ಮೂರ್ತ 6ನೇ ಇದರಲ್ಲಿ, ಒಂದು ಅಂತರ್ಮೂರ್ತ 7ನೇ ಇದರಲ್ಲಿ. 6 7 ಪ್ರತಿ ಅಂತರ್ಮೂರ್ತದಲ್ಲಿ 6 7 ಆಗ್ತಾ ಇರ್ತದೆ. ಆಮೇಲೆ ಧ್ಯಾನಕ್ಕೆ ಕುಳಿತುಕೊಂಡಾಗ ಪ್ರವೃತ್ತಿ ರಹಿತ ಆಯ್ತಲ್ಲ, ಅವಾಗ 7ನೇ ಗುಣಸ್ಥಾನ. ಧ್ಯಾನ ಸಹಿತ 7ನೇ ಗುಣಸ್ಥಾನ. ಇದನ್ನ ನಿಶ್ಚಯ ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ. ವ್ಯವಹಾರ ಮೋಕ್ಷ ಮಾರ್ಗ ಮತ್ತು ನಿಶ್ಚಯ ಮೋಕ್ಷ ಮಾರ್ಗ ಅನ್ನೋದು 2 ಪ್ರಕಾರದ್ದಿದೆಯಲ್ಲ. ಈಗ ಪ್ರವಚನ ಕಾಲದಲ್ಲಿ ವ್ಯವಹಾರ ಮೋಕ್ಷ ಮಾರ್ಗ ನಮ್ಮ ಹತ್ತಿರ ಇದೆ. ಈಗ ಈ ವ್ಯವಹಾರ ಮೋಕ್ಷ ಮಾರ್ಗದಲ್ಲಿ ನಮಗೆ 7ನೇಯ 6ನೇಯ ಗುಣಸ್ಥಾನ ಚೇಂಜ್ ಆಗ್ತಿರ್ತದೆ. ಯಾಕೆ?
ಆ ಎರಡು ಗುಣಸ್ಥಾನಗಳ ಕಾಲ ಕೇವಲ ಅಂತರ್ಮೂರ್ತಿ ಇರೋದು. ಅದಕ್ಕಾಗಿ 6-7 ಇರ್ತದೆ. ಇನ್ನು ಧ್ಯಾನದಲ್ಲಿ ಸಾಮಾಯಿಕದಲ್ಲಿ ಕೂತ್ಕೊಳ್ತೇವೆ ಅಂತಂದ್ರೆ ಅಲ್ಲಿ ಪ್ರವೃತ್ತಿ ರಹಿತ 7ನೇ ಗುಣಸ್ಥಾನ ಆಗ್ತದೆ. ಆಮೇಲೆ ಇದ್ರ ಕಾಲ ಎಷ್ಟು? ಈ ಗುಣಸ್ಥಾನದ ಕಾಲವೂ ಕೂಡ ಅಂತರ್ಮುಹೂರ್ತ. ಅಂತರ್ಮುಹೂರ್ತ ಅಂದ್ರೆ ಎಂಥ ಅಂತರ್ಮುಹೂರ್ತ? ಜಗನ್ಯನೋ, ಮಧ್ಯಮನೋ, ಉತ್ಕೃಷ್ಟನೋ? ಯಾವುದು? ಉತ್ಕೃಷ್ಟ ಅಲ್ಲ, ಮಧ್ಯಮ. ಜಗನ್ಯನೂ ಅಲ್ಲ, ಉತ್ಕೃಷ್ಟನೂ ಅಲ್ಲ. ಉತ್ಕೃಷ್ಟ ಅಂತರ್ಮುಹೂರ್ತದವರೆಗೆ ನಾವು 7ನೇ ಗುಣಸ್ಥಾನದಲ್ಲಿ ಸಾಮಾಯಿಕ ಮಾಡ್ತೀವಿ ಅಂತಂದ್ರೆ ಕೇವಲ ಜ್ಞಾನ ನಿಶ್ಚಿತ ಆಗ್ತದೆ. 7ನೇ ಗುಣಸ್ಥಾನದಲ್ಲಿ ನಿಶ್ಚಿತ ಆಗ್ತದೆ ಅಂತಲ್ಲ. ಆ ಉತ್ಕೃಷ್ಟ ಅಂತರ್ಮುಹೂರ್ತದವರೆಗೆ ನಾವು ಆತ್ಮ ಧ್ಯಾನದಲ್ಲಿ ಕೂತ್ಕೊಂಡ್ರೆ 7ನೇ ಗುಣಸ್ಥಾನಕ್ಕೆ ಅಂತರ್ಮುಹೂರ್ತ, 8ನೇ ಗುಣಸ್ಥಾನಕ್ಕೆ ಅಂತರ್ಮುಹೂರ್ತ, ಎಲ್ಲ ಇವು ಮೇಲಿನ ಗುಣಸ್ಥಾನಗಳಿಗೆಲ್ಲ ಕಾಲ ಎಷ್ಟಿದೆ? ಅಂತರ್ಮುಹೂರ್ತ ಇದೆ. ಮತ್ತು ಎಲ್ಲ ಗುಣಸ್ಥಾನಗಳ ಅಂತರ್ಮುಹೂರ್ತಗಳನ್ನು ಸೇರಿಸಿದ್ರೂ ಅಂತರ್ಮುಹೂರ್ತ ಕಾಲಿದೆ. ಆಮೇಲೆ ನಡುವಿನ ಎಲ್ಲ ಈ ಗುಣಸ್ಥಾನಗಳ ಕಾಲ ಅಂತರ್ಮುಹೂರ್ತ ಅಂತಂದ್ರೆ ಎಂಥ ಅಂತರ್ಮುಹೂರ್ತ ಇಲ್ಲಿ ಗೊತ್ತಾಗ್ತದೆ. ಮಧ್ಯಮ ಅಂತರ್ಮುಹೂರ್ತ. ಎಲ್ಲ ಕೂಡಿಸಿದ್ರು ಕೂಡ ಮಧ್ಯಮ ಅಂತರ್ಮುಹೂರ್ತ. ಕೇವಲ ಜ್ಞಾನ ಆಗ್ಲಿಕ್ಕೆ ಅಂತರ್ಮುಹೂರ್ತ ಕಾಲ ಸಾಕು. ಕೇವಲ ಜ್ಞಾನ ಆಗ್ಲಿಕ್ಕೆ ಎಷ್ಟು ಬೇಕು? ಅಂತರ್ಮುಹೂರ್ತ ಸಾಕು. ಅಂತರ್ಮುಹೂರ್ತಕ್ಕಿಂತ ಜಾಸ್ತಿ ಸಮಯ ಹಿಡಿಯುವುದೇ ಇಲ್ಲ. ಬಾಹುಬಲಿ ಭಗವಂತರಿಗೆ 1 ವರ್ಷದ ನಂತರ ಕೇವಲ ಜ್ಞಾನ ಆಯಿತು. ಆಮೇಲೆ ಅವ್ರೇನೋ 1 ವರ್ಷದವರೆಗೆ ಸಾಮಾಯಿಕದಲ್ಲಿದ್ರ. ಕೇವಲ ಜ್ಞಾನ ಆಗ್ಲಿಕ್ಕೆ 1 ವರ್ಷ ಹಿಡಿತದ್ಯಾ? ಇಲ್ಲ. ಆಮೇಲೆ ಎಲ್ಲಿದ್ರಿ? ಆರನೇ ಏಳನೇ ಯಾಕಿದ್ರು? 1 ವರ್ಷ ತನಕ ಇಲ್ಲೇ ಉಳಿದ್ರಲ್ಲ. ನಿಜವಾಗಲೂ 7ನೇ ಗುಣಸ್ಥಾನದ ಆ ಧ್ಯಾನ ಅವಸ್ಥೆಯಲ್ಲಿ ಇರ್ತಿದ್ರು ಅಂತಂದ್ರೆ ಅಂತರ್ಮುಹೂರ್ತದ ನಂತರ 8ನೇ ಗುಣಸ್ಥಾನ ಆಗ್ತಿತ್ತು. ಅಲ್ಲಿ ಅಂತರ್ಮುಹೂರ್ತದ ನಂತರ 9ನೇದಾಗ್ತಿತ್ತು. ಅಲ್ಲಿಯ ಅಂತರ್ಮುಹೂರ್ತದ ನಂತರ 10ನೇದಾಗಿ ಅಲ್ಲಿಯ ಅಂತರ್ಮುಹೂರ್ತದ ನಂತರ 12ನೇದಾಗ್ತಿತ್ತು. ಅಲ್ಲಿಯ ಅಂತರ್ಮುಹೂರ್ತ ಆದ ನಂತರ ಕೇವಲ ಜ್ಞಾನಿಗಳಾಗ್ತಿದ್ರು. ಹಾಗಾಗಲಿಲ್ಲ. 1 ವರ್ಷದವರೆಗೆ ಎಲ್ಲಿ ಉಳಿದ್ರು? ಆಮೇಲೆ ಯಾವ ಗುಣಸ್ಥಾನದಲ್ಲಿ ಉಳಿದ್ರು? 6-7. ಇದು ಧ್ಯಾನದ್ದು ಅಥವಾ ಯಾವುದು? ಶರೀರ ಏನೋ ನಿಂತ್ಕೊಂಡಿದೆ, ಅದು ಧ್ಯಾನ ಅಲ್ಲ. ವಿಕಲ್ಪಗಳನ್ನು ಕೂಡ ನಿಲ್ಲಿಸಿ ಆತ್ಮನನ್ನ ನಿರ್ವಿಕಲ್ಪ ಮಾಡಬೇಕು. ಆವಾಗ ಧ್ಯಾನ ಸಿದ್ಧಿ. ಅದಾಗಿರ್ಲಿಲ್ಲ. ನಿರ್ವಿಕಲ್ಪ ಆಗಿರ್ಲಿಲ್ಲ. ವಿಕಲ್ಪ ಇದ್ದದ್ದಕ್ಕೇನೆ 6ನೇ 7ನೇ ಇದ್ರೊಳಗೆ ಇರಬೇಕಾಯ್ತು. ವಿಕಲ್ಪ ಯಾವ ಗುಣಸ್ಥಾನವರೆಗೆ ಇರ್ತದೆ? ವಿಕಲ್ಪ 6ನೇ 7ನೇ ಗುಣಸ್ಥಾನದಲ್ಲಿ ಮಾತ್ರ. ಆಮೇಲೆ ನಿರ್ವಿಕಲ್ಪ ಆಗ್ತೀವಿ ಅಂತಂದ್ರೆ ಯಾವ ಗುಣಸ್ಥಾನ? ಆ 7ನೇ ಗುಣಸ್ಥಾನದ ಸೆಕೆಂಡ್ ಪಾರ್ಟ್, ಅದು ನಿರ್ವಿಕಲ್ಪ. ಸೆಕೆಂಡ್ ಪಾರ್ಟ್ ನಿರ್ವಿಕಲ್ಪ. ಆಮೇಲೆ ಸೆಕೆಂಡ್ ಪಾರ್ಟ್ ಆದ ನಂತರ 8ನೇ ಗುಣಸ್ಥಾನ. ಸೆಕೆಂಡ್ ಪಾರ್ಟ್ದಲ್ಲಿ ಎಷ್ಟು ಟೈಮ್? ಅಂತರ್ಮುಹೂರ್ತ. 8ನೇ ಗುಣಸ್ಥಾನದಲ್ಲಿ ಎಷ್ಟು ಕಾಲ ಇರ್ಬೋದು? ಅಂತರ್ಮುಹೂರ್ತ. ಮೇಲಿನ ಎಲ್ಲ ಗುಣ 12ರವರೆಗೆ ಅಂತರ್ಮುಹೂರ್ತ ಕಾಲ ಇದೆ. 7ನೇ ಗುಣಸ್ಥಾನದ ಕೇಳ್ತಾ ಇದ್ದೀರಲ್ಲ, 7ನೇ ಗುಣಸ್ಥಾನದ ಸೆಕೆಂಡ್ ಪಾರ್ಟ್ದಿಂದ ನಿರ್ವಿಕಲ್ಪ ಅವಸ್ಥೆ ಶುರುವಾಗ್ತದೆ. ಅದಕ್ಕಿಂತ ಮೊದಲು ಸವಿಕಲ್ಪ. ಬಾಹುಬಲಿ ಭಗವಂತರು 1 ವರ್ಷ ಹಿಡಿತದ? 1 ವರ್ಷ ಕಾಲ ಇಲ್ವೇ ಇಲ್ಲ ಈ ಗುಣಸ್ಥಾನಗಳದ್ದು.
ನಿರ್ವಿಕಲ್ಪದ 7ನೇ ಗುಣಸ್ಥಾನದಿಂದ ಹಿಡ್ಕೊಂಡು 12ನೇ ಗುಣಸ್ಥಾನದ ಕಾಲ 1 ವರ್ಷನ 1 ವರ್ಷ ಇಲ್ಲ, ಎಷ್ಟು 47 ನಿಮಿಷದ ಒಳಗೆ, 48 ನಿಮಿಷದ ಒಳಗೆ ಅಷ್ಟು ಸಾಕಾಗ್ತದೆ ಕೇವಲ ಜ್ಞಾನದ ಉತ್ಪತ್ತಿಗೆ. ಆಮೇಲೆ ಅಲ್ಲಿ ಹೋಗಿದ್ರೇನು, ಮೇಲಿನ ಗುಣಸ್ಥಾನಗಳಿಗೆ ಹೋಗಿದ್ರೇನು ಇಲ್ಲ. ಎಲ್ಲಿದ್ರು 1 ವರ್ಷ? 6, 7, 6, 7, 6, 7. ಯಾಕಿದ್ರು? ನಿರ್ವಿಕಲ್ಪ ಅವಸ್ಥೆ ಪ್ರಾಪ್ತವಾಗಿರ್ಲಿಲ್ಲ, ವಿಕಲ್ಪವನ್ನೇ ಮಾಡ್ತಾ ಇದ್ರು. ನಿಮಗೂ ಆಗ್ತದೆ ಅಲ್ಲ ವಿಕಲ್ಪ? ಮಂದಿರದಲ್ಲಿ ಬಂದು ಸ್ವಲ್ಪ ಕೂತ್ಕೊಂಡು ಜಪ ಹಾಕಬೇಕು ಅಂತಂದ್ರೆ ಎಷ್ಟೋ ಸಲ ವಿಕಲ್ಪ ಬಂದು ಹೋಗಿರ್ತದೆ. ಮನೆ ವಿಕಲ್ಪ, ಕೆಲಸಗಳ ವಿಕಲ್ಪ, ಟೈಮ್ ಆಯ್ತು ಇಲ್ವೋ, ಗಡಿಯಾರ ಇಟ್ಕೊಂಡೇ ಗಡಿಯಾರ ನೋಡ್ಕೊಂಡೇ ಜಪ ಹಾಕ್ತಿರ್ತಾರೆ. ಆಯ್ತು 7ನೇ ಗುಣಸ್ಥಾನ ಸೆಕೆಂಡ್ ಪಾರ್ಟ್ ಹೆಂಗಾಗ್ಬೋದ್ರಿ? ಕೆಳಗಿನ ಗುಣಸ್ಥಾನಗಳಲ್ಲಿ ಧ್ಯಾನ ಇಲ್ಲವೇ ಇಲ್ಲ. ಯಾವ್ಯಾವ ಗುಣಸ್ಥಾನಗಳಲ್ಲಿ? 6ನೇ 7ನೇ ಸೆಕೆಂಡ್ ಪಾರ್ಟ್ ಬಿಟ್ಬಿಡ್ರಿ, 1ನೇ ಪಾರ್ಟ್ದಿಂದ ಹಿಡ್ಕೊಂಡು 7ನೇದ್ರ 1ನೇ ಪಾರ್ಟ್ದಿಂದ ಹಿಡ್ಕೊಂಡು ಅದರಲ್ಲಿ ಮತ್ತು 6ರಲ್ಲಿ 5ರಲ್ಲಿ 4ರಲ್ಲಿ ಧ್ಯಾನ ಇಲ್ಲ. ಯಾಕೆ ಇಲ್ಲ ಹೇಳಿ? ಪರಿಗ್ರಹ ಇದೆ. ಪರಿಗ್ರಹ ಇದ್ದಲ್ಲಿ ವಿಕಲ್ಪಗಳು ಇದ್ದೇ ಇರ್ತವೆ. ನೀವು ಧ್ಯಾನಕ್ಕೆ ಸಾಮಾನ್ಯ ಕೂತ್ಕೊಂಡ್ಬಿಡಿ, ಮುನಿಗಳು ಕೂತ್ಕೊಳ್ತಾರೆ, ನೀವು ಕೂತ್ಕೊಳ್ಳಿ. ಅವರಿಗೆ ಧ್ಯಾನ ಸಿದ್ಧಿ ತಕ್ಷಣ ಆಗ್ತದೆ, ಕೂತ್ಕೊಂಡ ತಕ್ಷಣ. ಅದೇ 48 ನಿಮಿಷದ ಒಳಗಡೆಗೆ ಉತ್ಕೃಷ್ಟ ಕಾಲ ಮಧ್ಯಮ ಕಾಲ ಉಳಿದ್ರೂ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ತಾರೆ. ಆದರೆ ಆ ಕೇವಲ ಜ್ಞಾನದ ಉತ್ಪತ್ತಿಗೆ ವಜ್ರ ವೃಷಭ ನಾರಾಚಸನ ನಾವು ಬೇಕು. ಯಾಕೆ ಬೇಕು ಅಂತಂದ್ರೆ, ನಾವು ನಮ್ಮ ಔಪಶಮಿಕ ಸಮ್ಯಕ್ತವನ್ನ ಮತ್ತು ಕ್ಷಾಯೋಪಶಮ ಸಮ್ಯಕ್ತವನ್ನ ಕ್ಷಾಯಿಕ ಮಾಡಿಕೊಳ್ಳಬೇಕು ಅಂತಂದ್ರೆ ಮೊದಲನೇ ಸನನ ಬೇಕು. ಮತ್ತು ಕ್ಷಾಯಿಕ ಸಮ್ಯಕ್ತ ಇಲ್ಲದೆ ನಾವು ಕೇವಲ ಜ್ಞಾನವನ್ನು ಪಡೆಯಲಿಕ್ಕೆ ಶಕ್ಯವೇ ಇಲ್ಲ. ಅದಂತೂ ದೂರ, ಶ್ರೇಣಿಯನ್ನೂ ಹತ್ತಲಿಕ್ಕೆ ಶಕ್ಯ ಇಲ್ಲ. 8ನೇ ಗುಣಸ್ಥಾನದಿಂದ ಶ್ರೇಣಿಗಳು 2 ಇವೆ. ಒಂದು ಉಪಶಮ ಶ್ರೇಣಿ, ಮತ್ತೊಂದು ಕ್ಷಪಕ ಶ್ರೇಣಿ. ಈ 2 ಶ್ರೇಣಿಗಳನ್ನ ಹತ್ತಲಿಕ್ಕೆ ಸಂವಹನ ಬೇಕು. ಕ್ಷಪಕ ಶ್ರೇಣಿಯನ್ನ ಹತ್ತಬೇಕು ಅಂತಂದ್ರೆ 1ನೇ ಸನನ ಬೇಕು, ಮತ್ತು ಉಪಶಮ ಶ್ರೇಣಿಯನ್ನ ಹತ್ತಬೇಕು ಅಂತಂದ್ರೆ 1ನೇದು ನಡೀಬಹುದು, 2ನೇದು ನಡೀಬಹುದು, 3ನೇದು ನಡೀಬಹುದು. 3ರಲ್ಲಿ ಯಾವುದೇ ಒಂದು ಇದ್ರೂ ಕೂಡ ಉಪಶಮ ಶ್ರೇಣಿಯನ್ನ ಹತ್ತಬಹುದು. ಉಪಶಮ ಶ್ರೇಣಿಯನ್ನ ಹತ್ತುವುದು ಶ್ರೇಷ್ಠ ಅಥವಾ ಕ್ಷಪಕ ಶ್ರೇಣಿಯನ್ನ? ಕ್ಷಪಕ ಶ್ರೇಣಿಯನ್ನ. ಉಪಶಮ ಶ್ರೇಣಿಯನ್ನ ಹತ್ತಲಿಕ್ಕೆ ಔಪಶಮಿಕ ಸಮ್ಯಕ್ತವು ಬೇಕು. ಎಂಥ ಔಪಶಮಿಕ? ದ್ವಿತೀಯೋಪಶಮಿಕ, ಪ್ರಥಮೋಪಶಮಿಕ ಅಲ್ಲ, ದ್ವಿತೀಯೋಪಶಮಿಕ ಸಮ್ಯಕ್ತವು ಬೇಕು. ಆಮೇಲೆ ಈ ದ್ವಿತೀಯೋಪಶಮ ಸಮ್ಯಕ್ತ್ವ ಪ್ರಗಟ ಆಗಬೇಕು ಅಂತಂದ್ರೆ ಯಾವ ಸಮ್ಯಕ್ತ್ವದಿಂದ ಪ್ರಗಟ ಆಗ್ತದೆ? ಕ್ಷಾಯೋಪಶಮಿಕ ಸಮ್ಯಕ್ತ್ವದಿಂದ. ಕ್ಷಾಯಿಕ ಸಮ್ಯಕ್ತ್ವ ಪ್ರಗಟ ಆಗಬೇಕು ಅಂತಂದ್ರೆ ಯಾವ ಸಮ್ಯಕ್ತ್ವದಿಂದ ಪ್ರಗಟ ಆಗ್ತದೆ? ಕ್ಷಾಯೋಪಶಮ ಸಮ್ಯಕ್ತ್ವದಿಂದ. ಎರಡಕ್ಕೂ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಬೇಕು. ಯಾರೂ ಕೂಡ ಪ್ರಥಮೋಪಶಮ ಸಮ್ಯಕ್ತ್ವದಿಂದ ನೇರವಾಗಿ ಕ್ಷಾಯಿಕ ಸಮ್ಯಕ್ತ್ವವನ್ನ ಅಥವಾ ದ್ವಿತೀಯೋಪಶಮ ಸಮ್ಯಕ್ತ್ವವನ್ನ ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲ. ಇದು ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಪ್ರಥಮೋಪಶಮ ಸಮ್ಯಕ್ ದೃಷ್ಟಿ ಜೀವ ನೇರವಾಗಿ ಕ್ಷಾಯೋಪಶಮ ಸಮ್ಯಕ್ತವನ್ನು ಪಡೆದುಕೊಳ್ಳದೆ ನೇರವಾಗಿ ಕ್ಷಾಯಿಕ ಸಮ್ಯಕ್ತವನ್ನ ಮತ್ತು ದ್ವಿತೀಯೋಪಶಮ ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಶಕ್ಯವಿಲ್ಲ. ಆಮೇಲೆ ಏನು ಕ್ರಮ ಇದೆ ಅದಕ್ಕೆ?
ಪ್ರಥಮೋಪಶಮ ಸಮ್ಯಕ್ತ್ವದಿಂದ ಕ್ಷಾಯೋಪಶಮ ಸಮ್ಯಕ್ತ್ವಕ್ಕೆ ಬರಲೇಬೇಕು. ಕ್ಷಾಯೋಪಶಮಿಕದಿಂದ ಕ್ಷಾಯಿಕವನ್ನು ಪ್ರಾಪ್ತ ಮಾಡಿಕೊಳ್ಬಹುದು, ಇಲ್ಲ ಅಂತಂದ್ರೆ ದ್ವಿತೀಯೋಪಶಮ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಳ್ಬಹುದು. ಆದರೆ ಕ್ಷಾಯಿಕ ಸಮ್ಯಕ್ತ್ವ ಆಗಬೇಕು ಅಂತಂದ್ರೆ ಯಾವ ಸಹನನ ಬೇಕು? ಒಂದನೇ ಸಹನನ ಬೇಕು, ವಜ್ರ ವೃಷಭ ನಾರಾಜ ಸವನನ. ಎರಡನೇ ಸಹನದವರಿಗೆ ಕ್ಷಾಯಿಕ ಸಮ್ಯಕ್ತ್ವ ಆಗಬಹುದೇ? ಇಲ್ಲ. ಮೂರನೇ ಸಹನದವರಿಗೆ ಕ್ಷಾಯಿಕ ಸಮ್ಯಕ್ತ್ವ ಆಗಬಹುದು? ಇಲ್ಲ. ಆಗಬಹುದೇನು? ಇಲ್ಲ. ಉಳಿದ ಸಹನಗಳಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಆಗಲಿಕ್ಕೆ ಶಕ್ಯವಿಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಆಗಬೇಕು ಅಂತಂದ್ರೆ ಯಾವ ಸಹನ ಬೇಕು? ಒಂದನೇ ಸಹನವೇ ಬೇಕು. ಅದಕ್ಕಾಗಿ ನೋಡಿ, ಕ್ಷಾಯಿಕ ಸಮ್ಯಕ್ತ್ವ ಒಂದನೇ ಸಹನ ಬೇಕಲ್ಲ. ಆ ಸಹನಗಳು ಇವು ಮನುಷ್ಯ ಮತ್ತು ತಿರ್ಯಂಶ ಗತಿಯಲ್ಲಿ ಮಾತ್ರ ಇರ್ತವೆ. ದೇವಗತಿಯಲ್ಲಿ ಇರ್ತಕ್ಕಂಥ ದೇವತೆಗಳಿಗೆ, ನಾಲ್ಕಿ ಜೀವಿಗಳಿಗೆ ಸಹನ ಇರೋಲ್ಲ. ಸಹನ ಯಾವುದೂ ಇರೋಲ್ಲ. ನರಗತಿಯಲ್ಲಿ ನಾಲ್ಕಿ ಜೀವಿಗಳಿಗೆ ಎಷ್ಟು ಗುಣಸ್ಥಾನ? 1 ರಿಂದ 4. ದೇವಗತಿಯಲ್ಲಿ 1 ರಿಂದ 4. ತಿರ್ಯಂಶ ಗತಿಯಲ್ಲಿ ಗುಣಸ್ಥಾನಗಳು 1 ರಿಂದ 5. ಮನುಷ್ಯ ಗತಿಯಲ್ಲಿ 1 ರಿಂದ 14 ಎಲ್ಲ ಗುಣಸ್ಥಾನಗಳು. ಆಮೇಲೆ ಸಹನಗಳು 6. ತಿರ್ಯಂಶ ಗತಿಯಲ್ಲಿ ಎಷ್ಟು ಸಹನಗಳು ಎಷ್ಟಿರ್ತವೆ? ತಿರ್ಯಂಶ ಗತಿಯಲ್ಲಿ 6 ಸಹನ ಇರ್ತವೆ. ಮನುಷ್ಯರ ಹಾಗೆ ಏನು ಅಂತಾರಿಲ್ಲ. ಮನುಷ್ಯರಿಗೂ 6 ಸಹನ, ತಿರ್ಯಂಶ ಪ್ರಾಣಿಗಳಿಗೂ ಕೂಡ 6 ಸಹನ. ಆದರೆ ತಿರ್ಯಂಶ ಪ್ರಾಣಿ 1ನೇ ಸಹನಧಾರಿಯಾಗಿತ್ತು ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತ್ವ ಆಗಬಹುದೇ? 1ನೇ ಸಹನದಿಂದ ಕ್ಷಾಯಿಕ ಆಗ್ಬೇಕಲ್ಲ. ತಿರ್ಯಂಶ ಜೀವಿ ಒಂದು ವೇಳೆ 1ನೇ ಸಹನವನ್ನು ಹೊಂದಿದ್ರೆ ಆಗಬಹುದೇನು? ಇಲ್ಲ. ತಿರ್ಯಂಶ ಗತಿಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇಲ್ಲ. ತಿರ್ಯಂಶ ಗತಿಯಲ್ಲಿ ಕೇವಲ 2 ಸಮ್ಯಕ್ತ್ವ, ಪ್ರಥಮೋಪಶಮ ಮತ್ತು ಕ್ಷಾಯೋಪಶಮ. ದ್ವಿತೀಯೋಪಶಮ ಯಾರಿಗೆ? ಮನುಷ್ಯನಿಗೆ. ಕ್ಷಾಯಿಕ ಯಾರಿಗೆ? ಮನುಷ್ಯನಿಗೆ. ಕೇವಲ ಮನುಷ್ಯ ಗತಿಯ ಮನುಷ್ಯರಿಗೆ. ಎಂಥ ಮನುಷ್ಯರಿಗೆ ಕ್ಷಾಯಿಕ ಸಮ್ಯಕ್ತ್ವ? ವಜ್ರ ವೃಷಭ ನಾರಾಜ ಸವನವನ್ನು ಹೊಂದಿರತಕ್ಕಂಥ ಕರ್ಮಭೂಮಿಯ ಮನುಷ್ಯರಿಗೆ ಮಾತ್ರ. ಭೋಗಭೂಮಿಯಲ್ಲಿಯ ಮನುಷ್ಯರಿಗೆ ಎಷ್ಟು ಸಹನಗಳು ಗೊತ್ತಾ? ಗೊತ್ತಿಲ್ಲ. ಭೋಗಭೂಮಿಯ ಮನುಷ್ಯರಿಗೆ, ಸ್ತ್ರೀಯರಿಗೆ, ತಿರ್ಯಂಶ ಜೀವಿಗಳಿಗೆ ಮತ್ತು ತಿರ್ಯಂಚಿನಿ ಜೀವಗಳಿಗೆ, ಈ 4 ಜೀವಗಳಿಗೆ, ಮನುಷ್ಯ, ಸ್ತ್ರೀ ಮತ್ತು ತಿರ್ಯಂಚಿನಿ 4 ಜೀವಗಳಿಗೆ 1ನೇ ಸಹನ ಮಾತ್ರ ಇರ್ತದೆ. ವಜ್ರ ವೃಷಭ ನಾರಾಜ ಸಹನ ಸಿಕ್ಕಿರ್ತದೆ ಎಲ್ಲರಿಗೂ. ಭೂಮಿಯ ಮನುಷ್ಯರಿಗೆ, ತಿರ್ಯಂಶ ಪ್ರಾಣಿಗಳಿಗೆ, ತಿರ್ಯಂಚಿನಿಗೆ ಮತ್ತು ಸ್ತ್ರೀಯರಿಗೆ ಎಲ್ಲರಿಗೂ ಕೂಡ. ಇಲ್ಲ, ಎಲ್ಲ ಭೂಮಿಗಳಲ್ಲಿ ಕುಭೋಭೂಮಿ, ಸುಭೋಭೂಮಿ, ಜಗನ್ಯ, ಮಧ್ಯಮ, ಉತ್ಕೃಷ್ಟ. ಭೋಗಭೂಮಿ ಅಂತಂದ್ರೆ ವಜ್ರ ವೃಷಭ ನಾರಾಜ ಸಹನ ಒಂದೇ. ಎಲ್ಲ ಭೂಮಿಗಳಲ್ಲಿ ಜಗನ್ಯರ್ಲಿ, ಮಧ್ಯಮಿರಲಿ, ಉತ್ತಮ ಇರಲಿ, ಎಲ್ಲದರಲ್ಲಿ ವಜ್ರ ವೃಷಭ ನಾರಾಜ ಸಹನ ಇರ್ತದೆ. ಕರ್ಮಭೂಮಿಯಲ್ಲಿ ಮಾತ್ರ 6 ಸಹನಗಳು, 6 ಇರ್ತವೆ. ಆದರೆ ಕರ್ಮಭೂಮಿಯ ಪಂಚಮ ಕಾಲದಲ್ಲಿ 3 ಇರ್ತವೆ. ಈಗ 3 ಇವೆ. ಪುರುಷರಿಗೂ 3, ಸ್ತ್ರೀಯರಿಗೂ 3. ಅಂದ್ರೆ ಒಬ್ಬೊಬ್ರಿಗೆ 3 ಇರ್ತಾವ ಅಂತ ಹೇಳ್ತಾ ಇಲ್ಲ, ತಿಳ್ಕೊಳ್ಳಿ. 3ರಲ್ಲಿಯ 1 ಯಾವುದಾದ್ರೂ 1 ಇರ್ತದೆ. ಯಾವುದಾದ್ರೂ 1.
ಭೂಮಿಯಲ್ಲಿ ಇರುವಂತಹ ಮನುಷ್ಯರಿಗೆ, ಸ್ತ್ರೀಯರಿಗೆ, ತ್ರಿರಂಚ ಪ್ರಾಣಿಗಳಿಗೆ, ತ್ರಿರಂಚನಿಗೆ ಎಷ್ಟು ಸವರ್ಣಗಳು? 1ನೇ ಸವರ್ಣ. ನಿಯಮದಿಂದ 1ನೇ ಸವರ್ಣ. ಅನ್ಯ ಸವರ್ಣಗಳು ಇಲ್ಲವೇ ಇಲ್ಲ ಅಲ್ಲಿ. ಆಮೇಲೆ 1ನೇ ಸವರ್ಣದಿಂದ ಕ್ಷಾಯಿಕ ಸಮ್ಯಕ್ತವನ್ನು ಪಡೆಯಬಹುದಲ್ಲ? ಕ್ಷಾಯಿಕ ಸಮ್ಯಕ್ತವನ್ನು ಪಡೆಯಲಿಕ್ಕೆ ಯಾವ ಸವರ್ಣ ಬೇಕು? 1ನೇ ಸವರ್ಣ. ಆಮೇಲೆ 1ನೇ ಸವರ್ಣ ಇದೆ ಅಲ್ಲ, ಸ್ತ್ರೀಯರಿಗೂ ಇದೆ, ಪುರುಷರಿಗೂ ಇದೆ. ಕ್ಷಾಯಿಕ ಸಮ್ಯಕ್ತ ಆಗಬಹುದೇನು? ಕ್ಷಾಯಿಕ ಸಮ್ಯಕ್ತ ಆಗಬಹುದೇನು? ಸಾಧ್ಯ ಇಲ್ಲ. ಯಾಕೆ ಇಲ್ಲ? ಕರ್ಮ ಭೂಮಿಯ ಮನುಷ್ಯನಾಗಿ ಜನ್ಮ ತಾಳಿರಬೇಕು, 1ನೇ ಸವರ್ಣವನ್ನು ಪ್ರಾಪ್ತ ಮಾಡಿಕೊಂಡಿರಬೇಕು. ಅಂಥವರಿಗೆ ಮಾತ್ರ ಕ್ಷಾಯಿಕ ಸಮ್ಯಕ್ತ ಇದೆ. ಕರ್ಮ ಭೂಮಿಯಲ್ಲಿ ಸ್ತ್ರೀಯರಿಗೆ ಎಷ್ಟು ಸವರ್ಣಗಳು ಸಿಗುತ್ತವೆ? ಕರ್ಮಭೂಮಿಯಲ್ಲಿ ಹುಟ್ಟುವಂತಹ ಸ್ತ್ರೀಯರಿಗೆ ಚತುರ್ಥ ಕಾಲದಲ್ಲಿ ಎಷ್ಟು ಸವರ್ಣಗಳು ಸಿಗುತ್ತವೆ? 3. ಕೊನೆಯ 3, 4ನೇದು, 5ನೇದು ಮತ್ತು 6ನೇದು. ಕೊನೆಯ 3 ಸವರ್ಣಗಳು ಸಿಗ್ತವೆ. ಯಾವ ಕಾಲದಲ್ಲಿ? ಚತುರ್ಥ ಕಾಲದಲ್ಲಿ. ಭೂಮಿಯಲ್ಲಿ 1ನೇ ಸವರ್ಣ ಸಿಗ್ತದೆ. ಆದರೆ ಆವಾಗ ಕ್ಷಾಯಿಕ ಸಮ್ಯಕ್ತವನ್ನು ಹೊಂದಬಹುದೇನೋ? ಶಕ್ಯ ಇಲ್ಲ. ಭೋಗ ಭೂಮಿಯ ಜೀವಿಗಳಿಗೆ ಕ್ಷಾಯಿಕ ಸಮ್ಯಕ್ತ ಇಲ್ಲವೇ ಇಲ್ಲ, ಪ್ರಾಪ್ತ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಇಲ್ಲಿ ಪ್ರಾಪ್ತವಾದದ್ದನ್ನು ಅಲ್ಲಿ ತಕೊಂಡು ಹೋಗಬಹುದು. ಒಬ್ಬ ಮನುಷ್ಯ 1ನೇ ಸವರ್ಣದವನಾಗಿದ್ದಾನೆ, ಚತುರ್ಥ ಕಾಲದಲ್ಲಿ ಹುಟ್ಟಿದ್ದಾನೆ. ಈತನಿಗೆ ಕ್ಷಾಯಿಕ ಸಮ್ಯಕ್ತ ಆಗಬೇಕು ಅಂತಂದ್ರೆ ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲದಲ್ಲಿ ಆಗಲಿಕ್ಕೆ ಶಕ್ಯ. ಬಾಹ್ಯ ನಿಮಿತ್ತವೂ ಬೇಕು. ಬಾಹ್ಯ ನಿಮಿತ್ತ ಏನು? ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲ, ಇದು ಬಾಹ್ಯ ನಿಮಿತ್ತ. ಇದು ಬೇಕೇ ಬೇಕು. ಆಮೇಲೆ ನಮ್ಮಲ್ಲಿ ಯಾವ ಯೋಗ್ಯತೆ ಬೇಕೋ? ನಮ್ಮಲ್ಲಿ 1ನೇ ಸವರ್ಣ ಬೇಕು. ಎಂಥ ಭೂಮಿಯ, ಯಾವ ಭೂಮಿಯ ಮನುಷ್ಯನಾಗಿರ್ಬೇಕು? ಕರ್ಮ ಭೂಮಿಯ ಮನುಷ್ಯನಾಗಿರ್ಬೇಕು. ಭೋಗ ಭೂಮಿಯ ಮನುಷ್ಯನಾಗಿದ್ದಾನೆ ಅಂತಂದ್ರೆ ಆಗ್ಬಹುದಾ? ಇಲ್ಲ. ಭೋಗ ಭೂಮಿಯಲ್ಲಿ ಕ್ಷಾಯಿಕ ಸಮ್ಯಕ್ತ ಸಾಧ್ಯವಿಲ್ಲ. ಯಾಕೆ ಇಲ್ಲ? ಭೋಗ ಭೂಮಿಯಲ್ಲಿ ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲ ಇಲ್ಲ. ಬಾಹ್ಯ ನಿಮಿತ್ತನೂ ಬೇಕಲ್ಲ, ಆ ಬಾಹ್ಯ ನಿಮಿತ್ತ ಅಲ್ಲಿಲ್ಲ. ಅದಷ್ಟೇ ಅಲ್ಲ, ಅವರಿಗೆ ಕ್ಷಾಯಿಕ ಸಮ್ಯಕ್ತ ಆಗಬೇಕು ಅಂತಂದ್ರೆ ಕರ್ಮ ಭೂಮಿಯಲ್ಲಿ ಸಿಗುವಂತಹ ಶರೀರವೇ ಸಿಕ್ಕಿರಬೇಕು. ಅದು ಭೋಗ ಭೂಮಿಯ ಯೋಗ್ಯ ಶರೀರ. ಆ ಶರೀರದಲ್ಲಿ ವೈಶಿಷ್ಟ್ಯ ಏನು ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಯಾವ ವಿಶುದ್ಧ ಭಾವಗಳು ಬೇಕು ಅವು ಉಂಟಾಗುವುದಿಲ್ಲ ಭೋಗ ಭೂಮಿಯ ಶರೀರದಲ್ಲಿ. ಯಾಕೆಂದ್ರೆ ಆ ಶರೀರ ಭೋಗಗಳನ್ನ ಭೋಗಿಸುವುದಕ್ಕಾಗಿ ಮಾತ್ರ ಸಿಕ್ಕಿರ್ತದೆ. ಆದರೆ ಕರ್ಮಭೂಮಿಯ ಮನುಷ್ಯರ ಶರೀರ ಇದು ಯಾವ ಉದ್ದೇಶದಿಂದ ಸಿಕ್ಕಿರ್ತದೆ? ಭೋಗಗಳನ್ನು ಭೋಗಿಸುವುದಕ್ಕಾಗಿ ಏನು ಅಲ್ಲ, ಕರ್ಮಗಳನ್ನ ನಾಶ ಮಾಡಿಕೊಂಡು ಮುಕ್ತಿಯನ್ನ ಪಡೆಯುವುದಕ್ಕಾಗಿ ಕರ್ಮಭೂಮಿಯ ಶರೀರ ಮನುಷ್ಯರಿಗೆ ಸಿಕ್ಕಿರ್ತದೆ. ನಾವೆಲ್ಲ ಏನ್ ಮಾಡಬೇಕು? ಕರ್ಮಗಳನ್ನ ನಾಶ ಮಾಡಿಕೊಳ್ಬೇಕು. ಯಾಕೆ? ನಮ್ಮ ಶರೀರ ಕರ್ಮಗಳನ್ನ ನಾಶ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗಿದೆ. ಭೋಗಭೂಮಿಯ ಶರೀರ ಯೋಗ್ಯ ಇಲ್ಲ, ದೇವಗತಿಯ ಶರೀರ ಯೋಗ್ಯವಲ್ಲ, ನಾರ್ಕಿ ಜೀವಿಗಳ ಶರೀರ ಯೋಗ್ಯ ಅಲ್ಲ, ತ್ರಿರಂಚ ಜೀವಿಗಳ ಶರೀರ ಯೋಗ್ಯ ಅಲ್ಲ. ಮನುಷ್ಯರ ಶರೀರ ಮಾತ್ರ ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಳ್ತಕ್ಕಂಥ ಯೋಗ್ಯತೆಯನ್ನು ಹೊಂದಿರ್ತದೆ. ಅದಕ್ಕಾಗಿ ಏನ್ ಹೇಳ್ತಾರೆ? ಕರ್ಮ ಭೂಮಿಯ ಮನುಷ್ಯನಾಗಿದ್ದರೆ ಮಾತ್ರ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತವಾಗ್ತದೆ. ಯಾಕೆಂತಂದ್ರೆ ಇಲ್ಲಿ ತನ್ನ ಶರೀರದಲ್ಲಿಯೂ ಕೂಡ ಯಾವ ಯೋಗ್ಯತೆ ಬೇಕು
ಆ ಯೋಗ್ಯತೆ ಇದೆ. ಮತ್ತು ಬಾಹ್ಯದಲ್ಲಿ ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲವು ಕೂಡ ಸಿಗಲಿಕ್ಕೆ ಸಾಧ್ಯತೆ ಇದೆ ಕರ್ಮಭೂಮಿಯಲ್ಲಿ. ಅದಕ್ಕಾಗಿ ಬಾಹ್ಯ ನಿಮಿತ್ತ ಮತ್ತು ಅಭ್ಯಂತರ ನಿಮಿತ್ತ ಎರಡೂ ಇವೆ. ಆದ್ದರಿಂದ ಕ್ಷಾಯಿಕ ಸಮ್ಯಕ್ತ್ವ ಪ್ರಕಟ ಆಗ್ತದೆ. ಯಾರಿಗೆ ಕ್ಷಾಯಿಕ ಸಮ್ಯಕ್ತ್ವ ಆಗ್ತದೆಯೋ ಅವರಿಗೆ ಮಾತ್ರ ಕೇವಲ ಜ್ಞಾನ ಆಗೋದು. ಯಾರಿಗೆ ಇದು ಇಲ್ಲ ಅವರಿಗೆ ಕೇವಲ ಜ್ಞಾನವೂ ಇಲ್ಲ. ರತ್ನತ್ರಯಗಳು 3: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಸಮ್ಯಕ್ ದರ್ಶನ ಯಾವುದಿರಬೇಕು? ಕ್ಷಾಯಿಕ ಇರಬೇಕು. ಚಾರಿತ್ರ ಯಾವುದಿರಬೇಕು? ಚಾರಿತ್ರವು ಕೂಡ ನೋಡಿ, ಕ್ಷಾಯೋಪಶಮಿಕ್ ಚಾರಿತ್ರ, ಔಪಶಮಿಕ್ ಚಾರಿತ್ರ, ಕ್ಷಾಯಿಕ ಚಾರಿತ್ರ. ಚಾರಿತ್ರವು 3 ಬಗೆಯಾಗಿದೆ. ಚಾರಿತ್ರ ಮೌನಿ ಕರ್ಮಗಳನ್ನೆಲ್ಲ ಉಪಶಮನ ಮಾಡ್ತೀವಿ ಅಂತಂದ್ರೆ ಔಪಶಮಿಕ ಚಾರಿತ್ರ 8ರಿಂದ 11ರವರೆಗೆ ಪ್ರಕಟ ಆಗ್ತದೆ. 8ನೇ ಗುಣಸ್ಥಾನದಿಂದ 11ನೇ ಗುಣಸ್ಥಾನದವರೆಗೆ ಔಪಶಮಿಕ ಚಾರಿತ್ರ ಇದೆ. ಕ್ಷಾಯೋಪಶಮಿಕ ಚಾರಿತ್ರ 6ನೇ 7ನೇ ಗುಣಸ್ಥಾನದಲ್ಲಿ ಮಾತ್ರ ಇದೆ ಮುನಿಗಳಿಗೆ. ಕ್ಷಾಯೋಪಶಮಿಕ ಚಾರಿತ್ರ. ಕ್ಷಾಯಿಕ ಚಾರಿತ್ರ 8ನೇ ಗುಣಸ್ಥಾನದಿಂದ 8ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನ ಮತ್ತು ಸಿದ್ಧರಲ್ಲಿಯೂ ಕೂಡ ಇದೆ ಕ್ಷಾಯಿಕ ಸಮ್ಯಕ್ತ್ವ. ಕ್ಷಾಯಿಕ ತಿಳಿತಾ ಇದೆಯಲ್ಲ? ನೆನಪಿನಲ್ಲಿ ಇಟ್ಕೊಳ್ಳಿ. ಸಿದ್ಧಾಂತದ ವಿಷಯಗಳು, ಜೈನ ಧರ್ಮ ಸಿದ್ಧಾಂತ ಪ್ರಧಾನ. ಸಿದ್ಧಾಂತದ ಈ ಎಲ್ಲ ವಿಷಯಗಳು ನೈಸರ್ಗಿಕವಾಗಿವೆ. ಯಾರೂ ಇದನ್ನು ಮಾಡಿಟ್ಟಿಲ್ಲ, ಸಂವಿಧಾನ ಬರೆದಿಟ್ಟಿಲ್ಲ. ನಿಸರ್ಗದಲ್ಲಿ ಆಯಾ ಜೀವಿಗಳಲ್ಲಿ ಯಾವ ಒಂದು ಯೋಗ್ಯತೆ ಇದೆಯೋ ಆ ಯೋಗ್ಯತೆಯ ಅನುಸಾರವಾಗಿ ಆ ಜೀವ ಪರಿಣಮಿಸ್ತದೆ. ಆ ಪರಿಣಮಿಸುವುದನ್ನೇ ಕೇವಲಿ ಭಗವಂತರು ತಮ್ಮ ಕೇವಲ ಜ್ಞಾನದಲ್ಲಿ ತಿಳ್ಕೊಂಡು ಇದನ್ನೆಲ್ಲ ಡಿಟೇಲ್ ಆಗಿ ಹೇಳಿಕೊಟ್ಟಿದ್ದಾರೆ. ಭಗವಂತರು ಹೇಳಿದ್ರು ಅಂತಂದ್ರೆ ಅವ್ರೇನು ನಿಯಮಗಳನ್ನ ಮಾಡಿ ಹೇಳಲಿಲ್ಲ. ಲೋಕದಲ್ಲಿ ಯಾವ ಯಾವ ಬದಲಾವಣೆಗಳು ಹೇಗಿವೆಯೋ ಹಾಗೇನೆ ಇದ್ದಕ್ಕಿದ್ದಂತೆ ಹೇಳಿದ್ದಾರೆ. ಇಂಥ ಸೂಕ್ಷ್ಮ ವಿಷಯಗಳೆಲ್ಲ ಕೇವಲ ಜ್ಞಾನದಲ್ಲಿ ಗೊತ್ತಾಗ್ತವೆ. ನಮ್ಮ ಕ್ಷಾಯೋಪಶಮಿಕ ಜ್ಞಾನದಲ್ಲಿ ಇದ್ಯಾವುದು ಗೊತ್ತಾಗಲ್ಲ. ಯಾವ ನಿಯಮ ಗೊತ್ತಾಗ್ತದೆ ಹೇಳಿ ನೋಡೋಣ. ಯಾರಿಗೆ ಗೊತ್ತಾಗ್ತಾ ಇದೆ ಅವರು ಏನು ಹೇಳಿದ್ದಾರೆ ಅದನ್ನು ಹೇಳಿದಾಗ ನಮ್ಗೆ ಗೊತ್ತಾಗ್ತದೆ. ಆದರೆ ನಮ್ಮ ಜ್ಞಾನದಲ್ಲಿ ಅವರ ಹಾಗೆ ಒಂದೂ ನಿಯಮ ಗೊತ್ತಾಗ್ತದೆಯಾ? ಇಲ್ಲ. ಯಾಕಂದ್ರೆ ನಮ್ಮ ಜ್ಞಾನ ಪ್ರತ್ಯಕ್ಷ ಜ್ಞಾನ ಅಲ್ಲ, ಸರ್ವ ಪ್ರತ್ಯಕ್ಷ ಅಲ್ಲ, ಕೇವಲ ಜ್ಞಾನ ಅಲ್ಲ. ನಮ್ಮ ಜ್ಞಾನ ಕ್ಷಾಯೋಪಶಮಿಕ ಪರೋಕ್ಷ ಜ್ಞಾನದಲ್ಲಿ ಇಂಥ ನಿಸರ್ಗದ ನಿಯಮಗಳನ್ನೆಲ್ಲ ಅರಿತುಕೊಳ್ಳೋದು ಶಕ್ಯವೇ ಇಲ್ಲ. ಅದಕ್ಕೆ ಪ್ರತ್ಯಕ್ಷ ಜ್ಞಾನವೇ ಬೇಕು. ಇನ್ನು ಪ್ರತ್ಯಕ್ಷ ಜ್ಞಾನವನ್ನು ಹೊಂದಿರತಕ್ಕಂಥ ಕೇವಲಿ ಭಗವಂತರು ಯಾವ ವ್ಯವಸ್ಥೆಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆಯೋ ಈ ಥರ ನಿಸರ್ಗದಲ್ಲಿ ಎಲ್ಲ ವ್ಯವಸ್ಥೆಗಳಿವೆ. ಅವುಗಳನ್ನೇ ನಾವು ಅಧ್ಯಯನ ಮಾಡಿ ಆತ್ಮಕಲ್ಯಾಣವನ್ನು ಮಾಡಿಕೊಳ್ತೇವೆ. ಗುಣಸ್ಥಾನ ಯಾರಿಗೆ ಗೊತ್ತು ಹೇಳಿ ನೋಡೋಣ. ನಮ್ಗೆ ಗೊತ್ತೋ, ನಿಮ್ಗೆ ಗೊತ್ತೋ, ಯಾರಿಗೆ ಗೊತ್ತು? ಗುಣಸ್ಥಾನ 14 ಇವೆ ಅಂತ ಯಾರು ಹೇಳಿದ್ರು? ಮೊಟ್ಟ ಮೊದಲು ಕೇವಲಿ ಭಗವಂತರೇ ಹೇಳಿದ್ದಾರೆ. ಈ 14 ಗುಣಸ್ಥಾನ ಕಂಡು ಹಿಡಿದವರು ಯಾರು? ಅವ್ರೇನು ಕಂಡು ಹಿಡಿದ್ರು ಅಂತಂದ್ರೆ, ಕಂಡು ಹಿಡಿದದ್ದು ಹೇಗೆ? ಕೇವಲ ಜ್ಞಾನದಲ್ಲಿ ಯಾವುದು ಹೊಳೆಯಿತೋ ಅದನ್ನೇ ಹೇಳಿದ್ರು. ಹೇಗೆ ಹೊಳಿತಾ ಇದೆಯೋ ಅದನ್ನ ಹೇಳಿದ್ರು. ಏನು ಹೇರಾಪೇರಿ ಮಾಡಿ ಹೇಳಿದ್ರು? ನಿಸರ್ಗದಲ್ಲಿ ಮೊದಲು ತಾವೇ ತಮ್ಮ ಪುರುಷಾರ್ಥದಿಂದ ಒಂದು ವ್ಯವಸ್ಥೆಯನ್ನು ಮಾಡಿ ನಂತರ ಹೇಳಿದ್ರೇನು? ಇಲ್ಲ.
ಈ ವ್ಯವಸ್ಥೆಗಳೆಲ್ಲ ಅನಾದಿ ಕಾಲದಿಂದ ಇವೆ. ಇವು ಸಿದ್ಧಾಂತದ ವಿಷಯಗಳು, ಅನಾದಿ ಕಾಲದಿಂದ ಇವೆ. ಅನಾದಿ ಕಾಲದಿಂದ ಎಲ್ಲ ಕೇವಲಿ ಭಗವಂತರು ಹೇಳ್ತಾ ಬಂದಿದ್ದಾರೆ. ಈ 14 ಗುಣಸ್ಥಾನಗಳನ್ನೆಲ್ಲ ತಿಳಿಸಿದವರು ಕೇವಲಿ ಭಗವಂತರು, ಅರಿಹಂತರೇ ತಿಳಿಸಿಕೊಟ್ಟಿದ್ದಾರೆ. ಗಣಧರಿಗೂ ಕೂಡ ಇದು ಗೊತ್ತಿರಲ್ಲ, ಕೇವಲಿಗಳು ಹೇಳಿದಾಗ ಗೊತ್ತಾಗ್ತದೆ. ಯಾರಿಗೂ ಕೂಡ ಭಗವಂತರು ಹೇಳಿದಾಗ ಗೊತ್ತಾಗ್ತದೆ. ಎಷ್ಟು ಸೂಕ್ಷ್ಮ. ಜೈನ ಧರ್ಮ ಎಷ್ಟು ವೈಜ್ಞಾನಿಕ ಧರ್ಮ, ಎಷ್ಟು ಸೂಕ್ಷ್ಮ ಧರ್ಮ. ಭೌತಿಕ ವಿಜ್ಞಾನ ಈ ವಿಷಯಗಳನ್ನು ಸ್ಪರ್ಶ ಮಾಡುವುದು ಕೂಡ ಕಷ್ಟ. ಭೌತಿಕ ವಿಜ್ಞಾನ ಹೇಳಿಕೊಡಲು ನೋಡೋಣ, ಗುಣಸ್ಥಾನಗಳು ಎಷ್ಟು ಜೀವಿಗಳಿಗೆ ಪ್ರತ್ಯಕ್ಷವಾಗಿ ನೋಡಿ ಕಂಡು ತಿಳಿದು ಹೇಳಬೇಕು. ಗುಣಸ್ಥಾನಗಳನ್ನು ತಿಳಿಬಹುದ? ಭೌತಿಕ ವಿಜ್ಞಾನ ಭೌತಿಕ ವಿಜ್ಞಾನಿ 14 ಗುಣಸ್ಥಾನಗಳನ್ನು ಪತ್ತೆ ಹಚ್ಚಬಹುದಾ? ಕಾಣಬಹುದಾ? ಯಾವ ಗುಣಸ್ಥಾನದಲ್ಲಿ ಎಂಥ ವ್ಯವಸ್ಥೆ, ಎಂಥ ಸಮ್ಯತ್ವ, ಹೇಗೆ ಏರೋದು, ಹೇಗೆ ಇಳಿಯುವುದು, ಇದೆಲ್ಲ ಕಾಣ್ತದೆಯಾ? ಇಲ್ಲ, ಇದೆಲ್ಲ ಏನು ಕಾಣುತ್ತೆ. ಹೇಳಬೇಕು ಅಂತಂದ್ರೆ ಹೇಳಿದ್ದನ್ನೇ ಓದಬೇಕು. ಏನು ಓದಬೇಕು? 24 ಠಾಣ ಓದಬೇಕು. ವಿಜ್ಞಾನಿಗಳಿದ್ರು ಓದಬೇಕು, ವಿಜ್ಞಾನಿಗಳು ಇಲ್ಲದಿದ್ರು ಓದಬೇಕು, ಸಾಮಾನ್ಯರು ಓದಬೇಕು, ಎಂಥ ಜನರು ಕೂಡ ಓದಬೇಕು. ಓದಿದಾಗ ಗೊತ್ತಾಗ್ತದೆ. ಇವು ಪಾರಲೌಕಿಕ ವಿಷಯಗಳು, ಇವೆಲ್ಲ ಪಾರಲೌಕಿಕ ವಿಷಯಗಳು. ಇವುಗಳನ್ನು ತಿಳಿಸಿದವರೇ ಕೇವಲ ಜ್ಞಾನಿಗಳು, ಸರ್ವಜ್ಞರು, ಅರಿಹಂತ ಪರಮಿಷ್ಠಿಗಳು. ಇವೆಲ್ಲ ಗೊತ್ತಾದಾಗ ಮನುಷ್ಯನಿಗೆ ತನ್ನ ಆತ್ಮ ಕಲ್ಯಾಣದ ಅರಿವೇ ಆಯಿತು. ಅರಿವು, ಆತ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಅಂತ ಅರಿವಾಗಬೇಕಾದ್ರೆ ಅರಿಹಂತರ ವಾಣಿ ಬೇಕು ಬೇಡ? ಆ ವಾಣಿಯನ್ನು ತಿಳ್ಕೊಂಡಾಗ ವೈರಾಗ್ಯ ಆಗ್ತದೆ. ಜಯಿಸುವುದಿದೆಯಲ್ಲ, ಜಯಿಸುವ ಮಾರ್ಗ. ಯಾವ ಕರ್ಮವನ್ನು ಜಯಿಸುವುದಿದೆ? 8 ಕರ್ಮಗಳಲ್ಲಿ ಮೊದಲ ಬಾರಿಗೆ ಜಯಿಸುವಂತ ಕರ್ಮ ನಮಗೆ ಯಾವುದು? ಮೋಹನೀಯ ಕರ್ಮ. ಎಷ್ಟು ಪ್ರಕಾರದ್ದು? 28 ಪ್ರಕಾರದ್ದು. ಅದರೊಳಗೆ ದರ್ಶನ್ ಮೋಹಿನಿ ಕರ್ಮಗಳು 3, ಚಾರಿತ್ರ ಮೋಹಿನಿ ಕರ್ಮಗಳು 25. ಅವು 25, ಇವು 3. ಇವುಗಳನ್ನೇ ಜಯಿಸುವುದಿದೆ. ಜಯಿಸುವ ಕಾಲದಲ್ಲಿ ನಮ್ಮನ್ನ ಜೈನ ಅಂತ ಕರೀತಾರೆ. ಜೈನ ಯಾಕೆ ಜಯಿಸ್ತಾ ಇದ್ದಾನೆ? ಈ ಮೋಹನೀಯದ 25 ಕರ್ಮಗಳನ್ನ ಎಲ್ಲಿ ತನಕ ಯಾರು ಜಯಿಸುವುದಿಲ್ಲವೋ ಅಲ್ಲಿ ತನಕ ಜೈನ. ಜಯಿಸಿದ ನಂತರ ಜಿನ. 28ಕ್ಕೆ 28 ಜಯಿಸಬೇಕು. ಜಯಿಸುವುದಕ್ಕೆ ಒಂದು ಉಳಿದಿದ್ರು ಕೂಡ, ಸಂಜ್ವಲನ ಸೂಕ್ಷ್ಮ ಲೋಭ ಮಾತ್ರ ಉಳಿದಿದ್ರು ಕೂಡ ಜಿನ ಅಲ್ಲ. ಒಂದ ಉಳಿದಿರ್ತದೆ ಇಲ್ರಿ? ಯಾವ ಗುಣಸ್ಥಾನದಾಗ? 10ನೇ ಗುಣಸ್ಥಾನಗಳು. ಕ್ಷೀಣ ಮೋಹ ಅಲ್ಲ, 10ನೇ ಗುಣಸ್ಥಾನ ಸೂಕ್ಷ್ಮ ಸಂಪ್ರಾಯ ಗುಣಸ್ಥಾನ. ಸೂಕ್ಷ್ಮ ಸಂಪ್ರಾಯ ಗುಣಸ್ಥಾನದಲ್ಲಿ ಒಂದೇ ಒಂದು ಉಳಿದಿರ್ತದೆ, ಆದರೂ ಜೈನ. ಅದನ್ನು ಜಯಿಸಿದ್ರು, ಕ್ಷಯ ಮಾಡಿದ್ರು ಅಂತಂದ್ರೆ 12ನೇ ಗುಣಸ್ಥಾನ ಆಗ್ತದೆ. ಅಲ್ಲಿಯೂ ಕೂಡ ಜಿನ ಅಲ್ಲ. ಯಾಕೆ? ಇದನ್ನ ಜಯಿಸಿದ ನಂತರ ಇನ್ನೂ ಸ್ವಲ್ಪ ಜಯಿಸುವಂತ ಕಾರ್ಯ ಉಳಿತಲ್ಲ. ಒಂದನ್ನ ಜಯಿಸಿದ್ರೆ ಜಿನ ಆಗುಲ್ಲ, 4 ಜಯಿಸಿದಾಗ ಜಿನ. ಯಾವ್ಯಾವು? ಮೋಹಿನಿ ಕರ್ಮವನ್ನ 10ನೇ ಗುಣಸ್ಥಾನದಲ್ಲಿ ಜಯಿಸಿ 12ಕ್ಕೆ ಬಂದ್ರು. ಕ್ಷಯ ಆದದ್ದೆಲ್ಲ ಯಾವ ಗುಣಸ್ಥಾನದಲ್ಲಿ? 10ನೇ
10ನೇ ಗುಣಸ್ಥಾನದಲ್ಲಿ ಕ್ಷಯ ಮಾಡತಕ್ಕಂತಹ ಕಾರ್ಯ ಅಂತಿಮ ಸಮಯದವರೆಗೆ ಇತ್ತು. 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೆ ಕ್ಷಯ ಮಾಡುವಂತ ಕಾರ್ಯ ನಡೆದಿತ್ತು. ಕ್ಷಯ ಯಾವಾಗಾಯ್ತು? ಅಂತಿಮ ಸಮಯದಲ್ಲಿ ಕ್ಷಯ ಆಯಿತು. ಆಮೇಲೆ ಏನಾಯ್ತು? ಅಲ್ಲಿಂದ ಆತ್ಮ ಹೊರಟು 12ನೇ ಗುಣಸ್ಥಾನಕ್ಕೆ ಬಂದ. ಇಲ್ಲಿ ಯಾವುದೊಂದು ಮೋಹಿನಿ ಕರ್ಮವನ್ನು ಕ್ಷಯ ಮಾಡುವಂತ ಕಾರ್ಯ ಇರಲಿಲ್ಲ. ಎಲ್ಲಿ? 12ನೇ ಗುಣಸ್ಥಾನದಲ್ಲಿ ಎಲ್ಲ ಕ್ಷಯ ಆಯ್ತಲ್ಲ. ಕ್ಷಯ ಆದ ತಕ್ಷಣ 12ನೇದಾಗ್ತದೆ. ಅಲ್ಲಿ ಒಂದು ಇರಲ್ಲ. ಆಮೇಲೆ ಒಂದು ಕ್ಷಯ ಆಯಿತು. ಘಾತಿ ಕರ್ಮಗಳಲ್ಲಿ ಎಷ್ಟು ಕರ್ಮ ಕ್ಷಯ ಆಯಿತು? ಒಂದು ಕರ್ಮ ಮಾತ್ರ ಕ್ಷಯ ಆಯಿತು. ಆಮೇಲೆ ಒಂದೇ ಕರ್ಮವನ್ನು ಕ್ಷಯ ಮಾಡಿದ ನಂತರ ವೀತರಾಗಿ ಮುನಿಗಳು ಅಂತ ಅನಿಸ್ಕೊಳ್ಬಹುದು ಅಷ್ಟೇ. 12ನೇ ಗುಣಸ್ಥಾನದಲ್ಲಿ ಯಾರಿವರು? ವೀತರಾಗಿ ಮುನಿಗಳು. ವೀತರಾಗಿ ಅಂದ್ರೆ ಏನು? ಮೋಹಿನಿ ಕರ್ಮವನ್ನ ಸಂಪೂರ್ಣವಾಗಿ ಜಯಿಸಿದವರು ವೀತರಾಗಿ ಮುನಿಗಳು. ಆದ್ರೆ ಸರ್ವಜ್ಞ ಏನು ಇಲ್ಲ. ಸರ್ವಜ್ಞ ಅನ್ನಿಸ್ಕೊಳ್ಬೇಕಲ್ಲ. ಜಿನ ಅನ್ನಿಸ್ಕೊಳ್ಬೇಕು ಅಂತಂದ್ರೆ ಇನ್ನೂ ಸರ್ವಜ್ಞತ್ವವನ್ನು ಪ್ರಾಪ್ತ ಮಾಡಿಕೊಳ್ಬೇಕು. ಅದು ಹೇಗೆ? ಇನ್ನೂ 3 ಕರ್ಮಗಳನ್ನು ಜಯಿಸಬೇಕು. ಜ್ಞಾನಾವರಣಿ ಕರ್ಮ ಉದಯದಲ್ಲಿದೆ. 12ನೇ ಗುಣಸ್ಥಾನದಲ್ಲಿ ಜ್ಞಾನಾವರಣಿ ಕರ್ಮ ಇದೆ, ಮಂತ್ರಾಯ ಕರ್ಮ ಇದೆ. ಆಮೇಲೆ ಮತ್ತೆ ಯಾವುದಿದೆ? ದರ್ಶನಾವರಣಿ ಕರ್ಮ ಇದೆ. ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ. ದರ್ಶನಾವರಣಿ ಕರ್ಮ 9 ಇದೆ. ಒಟ್ಟು ಭೇದಗಳು ಎಷ್ಟು? 9. ದರ್ಶನಾವರಣಿಗೆ 9 ಭೇದಗಳು, ಜ್ಞಾನಾವರಣಿಗೆ 5 ಭೇದಗಳು, ಅಂತರಾಯಕ್ಕೆ 5 ಭೇದಗಳು. 9, 5, 5 ಎಷ್ಟಾಯ್ತು? 19 ಆಯ್ತು. 19 ಕರ್ಮಗಳನ್ನು ಜಯಿಸಿದಾಗ ಅವರು ಜಿನ ಅನ್ನಿಸಿಕೊಳ್ತಾರೆ. ಆಮೇಲೆ ಈ 19ನ್ನು ಜಯಿಸಬೇಕು ಅಂತಂದ್ರೆ 13ರಲ್ಲಿ ಜಯಿಸ್ತಾರೋ ಅಥವಾ 12ರಲ್ಲೋ? 12ನೇ ಗುಣಸ್ಥಾನದ ಎಷ್ಟು ಕಾಲಿದೆ ಅದರ ಅಂತಿಮ ಸಮಯದವರೆಗೆ, ಅಂತಿಮ ಕ್ಷಣದವರೆಗೆ ಈ 3 ಕರ್ಮಗಳನ್ನು ಕ್ಷಯ ಮಾಡ್ತಾರೆ. ಅಂದರೆ ಮೋಹಿನಿ ಕರ್ಮಿಯಲ್ಲಿ ಕ್ಷಯ ಆಯಿತು 10ನೇ ಗುಣಸ್ಥಾನದಲ್ಲಿ. 12ನೇ ಗುಣಸ್ಥಾನದಲ್ಲಿ ಎಷ್ಟು ಕರ್ಮಗಳು ಕ್ಷಯ ಆಗ್ತವೆ? 3. ಜ್ಞಾನಾವರಣೀಯ, ದರ್ಶನಾವರಣೀಯ, ಅಂತರಾಯ. ಈ 3 ಕರ್ಮಗಳು ಕ್ಷಯವಾದ ನಂತರ ಆ ಮುನಿಗಳೇ, ವೀತರಾಗ ಮುನಿಗಳೇ ಕ್ಷಯವಾದ ಮರುಕ್ಷಣವೇ ಜಿನ ಭಗವಂತರು, ಅರಿಹಂತ ಪರಮಿಷ್ಠಿಗಳು, ಸರ್ವಜ್ಞರು ಅಂತ ಅನ್ನಿಸ್ಕೊಳ್ತಾರೆ. ಮುನಿಗಳೇ ಸರ್ವಜ್ಞರಾಗ್ತಾರೆ, ಮುನಿಗಳೇ ಭಗವಂತರಾಗ್ತಾರೆ. 12ನೇ ಗುಣಸ್ಥಾನದವರೆಗೆ ಇರುವಂಥ ಮುನಿಗಳೆಲ್ಲ ಗುರುಗಳು, ಗುರು ಸ್ಥಾನದಲ್ಲಿ ಇದ್ದಾರೆ. ನೋಡಿ, ಪಂಚ ಪರಮಿಷ್ಠಿ ಅನ್ನುವಂತಹ 5 ಪದಗಳಲ್ಲಿ ಭಗವಂತರು ಎಷ್ಟು ಜನ? 2. ಅರಿಹಂತರು, ಸಿದ್ಧರು. ಗುರುಗಳು ಎಷ್ಟು ಜನ? ಯಾರಿಗೆ ಕೇವಲ ಜ್ಞಾನ ಆಗಿಲ್ಲ ಅವರು ಗುರು, ಯಾರಿಗೆ ಕೇವಲ ಜ್ಞಾನ ಆಗಿದೆ ಅವರು ಭಗವಂತರು. ನಮೋಕಾರ ಮಂತ್ರದಲ್ಲಿ 2 ಇದ್ದಾರೆ, ಗುರುಗಳು ಭಗವಂತರು 2. ದೇವ, ಶಾಸ್ತ್ರ, ಗುರು ಅಂತ ಅಂತೀವಲ್ಲ. ದೇವ ಅಂದರೆ ಅರಿಹಂತ ದೇವರು, ಸಿದ್ಧ ಭಗವಂತರು. ಇವರು ದೇವರು, ನಮ್ಮ ಕುಲದೇವರು, ನಮ್ಮ ಆತ್ಮದೇವರು, ವಂದನೀಯ ಪೂಜನೀಯ ದೇವರು. ಇವರೇ ದೇವರು. ನಾವು ಯಾರು? ದಿಗಂಬರ ಜೈನರು ಹೌದಲ್ದು. ದಿಗಂಬರ ಜೈನರು ದಿಗಂಬರನ್ನೇ ಪೂಜಿಸ್ತಾರೋ ಅಥವಾ ವಸ್ತ್ರಧಾರಿಗಳನ್ನು ಪೂಜಿಸ್ತಾರೋ? ಇದನ್ನೇ ತಿಳ್ಕೊಳ್ಳಿ. ಬೇಸಿಕ್ ಇದು. ಇದೇ ಗೊತ್ತಿಲ್ಲ ಅಂತಂದ್ರೆ ಎಂಥ ದಿಗಂಬರ ಜೈನರು? ಇದೇ ಗೊತ್ತಿಲ್ಲ. ನಾವು ದಿಗಂಬರ ಜೈನರು ಕೇಳಿದಾಗ ಇಷ್ಟ ಹೇಳ್ತಾರೆ, ದಿಗಂಬರ ಜೈನರು ಪೂಜಿಸ್ತಾ, ಯಾರೇನು ಪೂಜಿಸ್ತಾ ಇದ್ದೀರಾ? ಎಲ್ಲ ಜಗತ್ತಿನ ಎಲ್ಲ ದೇವರುಗಳನ್ನ.
ಅಯ್ಯೋ ದೇವರೇ, ಇವರಿಗೆಲ್ಲ ದೇವರು ಬೇಕು. ದಿಗಂಬರ್ ಜೈನರು ಅಂತಂದ್ರೆ ದಿಗಂಬರನ್ನ ಮಾತ್ರ ಪೂಜಿಸುವವರು. ದಿಗಂಬರ ಯಾರ್ಯಾರು ಅಂತಂದ್ರೆ ಪಂಚಪರಮಿಷ್ಠಿಗಳು ಮಾತ್ರ ದಿಗಂಬರಿದ್ದಾರೆ, ವಂದನೀಯ ಪೂಜನೀಯರಿದ್ದಾರೆ, ವಸ್ತ್ರಧಾರಿಗಳಲ್ಲ. ವಸ್ತ್ರಧಾರಿ ಯಾವುದೇ ದೇವರನ್ನ ನೀವು ಪೂಜಿಸ್ತೀರಿ ಅಂತ ಇಟ್ಟುಕೊಳ್ಳಿ. ಹಾಗಾದ್ರೆ ಆ ವಸ್ತ್ರಧಾರಿ ದೇವರು ಪೂಜನೀಯ ಸ್ಥಾನವನ್ನು ಹೊಂದಿದೆ ಅಂತಂದ್ರೆ ನೀವು ವಸ್ತ್ರಧಾರಿಗಳಿದ್ದೀರಾ, ನೀವು ಯಾಕೆ ವಂದನೀಯ ಪೂಜನೆ ಇಲ್ಲ? ನಿಮ್ದು ಒಂದು ಮೂರ್ತಿ ಮಾಡಿಸಿಟ್ಟು ಬಸ್ತಿಯಲ್ಲಿ ಮಂದಿರದಲ್ಲಿ ಒಂದು ಅಡಿಗೆ ಇರಿಸೋಣ. ಮನುಷ್ಯಗತಿ ಶ್ರೇಷ್ಠ ಇದೆಯಲ್ಲ, ನಿಮ್ಗೆ 5 ಗುಣಸ್ಥಾನ. ದೇವಗತಿಯ ದೇವತೆಗಳಿಗೆ ಎಷ್ಟು ಗುಣಸ್ಥಾನ? 4. ಹೆಚ್ಚಿಂದ ಹೆಚ್ಚು ಎಷ್ಟು ಗುಣಸ್ಥಾನ? 4. ಎಂಥ ದೇವೇಂದ್ರನಾಗಿದ್ದರೂ ಕೂಡ 4, ಎಂಥ ಅಹಮೇಂದ್ರ ದೇವನಾಗಿದ್ದರೂ ಕೂಡ 4, ಎಂಥ ಭವನವಾಸಿ ವ್ಯಂತರ ಜ್ಯೋತಿಷಿ ಇದ್ದರೂ ಕೂಡ 4. 4ನೇ ಗುಣಸ್ಥಾನದವರು ಗುಣವಂತರು ಅಥವಾ 5ನೇ ಗುಣಸ್ಥಾನದವರು ಹೆಚ್ಚು ಗುಣವಂತರು? 5ನೇ ಗುಣಸ್ಥಾನದವರನ್ನು ಪೂಜಿಸಿದ್ದಾರೇನು? ಅವರನ್ನು ಪೂಜಿಸಿಲ್ಲ. ಆಮೇಲೆ ಜೈನ ಧರ್ಮದ ಪ್ರಕಾರ, ಈ ಸಿದ್ಧಾಂತದ ಪ್ರಕಾರ, ಈ ದಿಗಂಬರ ಜೈನ ಧರ್ಮದ ನಿಯಮದ ಪ್ರಕಾರ ದೇವತೆಗಳನ್ನು ಪೂಜಿಸಲಿಕ್ಕೆ ಬರ್ತದೆ ಏನು? ಬರೋಲ್ಲ. ಇದು ಬೇಸಿಕ್ ನಾಲೆಜ್. ಬಹಳ ಒಂದು ನೋಡಿ, ಈ ವಿಷಯದಲ್ಲಿ ಎಷ್ಟೊಂದು ಗೊಂದಲದಲ್ಲಿ ಇದ್ದಾರೆ ಅಂತಂದ್ರೆ ಜನ ಏನೋ ಮಾಡಬೇಕು ಮಾಡಬಾರ್ದು, ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ, ಯಾವುದೊಂದು ಮಾಡ್ಬೇಕು ಗೊತ್ತೇ ಆಗುಲ್ಲ. ಈ ಥರ ಗೊಂದಲಕ್ಕೆ ಬಿದ್ದಿರ್ತಾರಿಲ್ಲ. ಇದೆಲ್ಲ ಗೊಂದಲ ಯಾಕೆ ಇರ್ತದೆ ಅಂತಂದ್ರೆ ನಾವು ದಿಗಂಬರ ಜೈನರು ಯಾವ ಕಾರಣದಿಂದ ಇದೆಯೋ ಅದೇ ಗೊತ್ತಿಲ್ಲಲ್ಲ. ನಮಗೆ ದಿಗಂಬರ ಜೈನರು ಯಾಕಂದ್ರು ಅನ್ನೋದೇ ಗೊತ್ತಿಲ್ಲಲ್ಲ. ಜೈನರ ಮನೆ ಹುಟ್ಟಿದೀವಿ, ಜೈನ ಮನೆ ಹುಟ್ಟಿದ್ದಕ್ಕೆ ಎಲ್ಲರೂ ಅಂದ್ರು ನಮ್ಗೆ, ನೀವು ದಿಗಂಬರ ಜೈನರ, ಅವ್ರು ಶ್ವೇತಾಂಬರ ಜೈನರ, ಹೀಗೆ ನಾನಾ ಪ್ರಕಾರವಾಗಿ ಜನ ಹೇಳಿದ್ರು ಕೇಳಿದ್ದೀವಲ್ಲ. ಅದಕ್ಕಾಗಿ ಅವರು ಹೇಳಿದ್ದಕ್ಕೆ ನಾವು ದಿಗಂಬರ ಜೈನರು ಇದ್ದೀವಿ, ಇಷ್ಟೇ ಗೊತ್ತಿದೆ. ಆದರೆ ಸಿದ್ಧಾಂತದ ಪ್ರಕಾರ ನಾವು ದಿಗಂಬರ ಜೈನರು ಹೇಗಿದ್ದೇವೆ ಅನ್ನೋದು ನಮಗೆ ಅರಿವೇ ಇಲ್ಲ. ಅದಕ್ಕಾಗಿ ಕನ್ಫ್ಯೂಷನ್ ಹಿಡಿತದೆ, ಗೊಂದಲ. ದೇವಗತಿಯ ದೇವತೆಗಳು ಪೂಜನೀಯರು ಅಥವಾ ಅಪೂಜನೀಯರು ಗೊತ್ತೇ ಇಲ್ಲ. ಪರಂಪರೆಯ ಪ್ರಕಾರ, ರೂಢಿವಾದದ ಪ್ರಕಾರ ನಡೀತಾ ಬಂದಿದ್ದೀವಿ. ಆಮೇಲೆ ಈ ರೂಢಿಯಲ್ಲಿ ಜ್ಞಾನ ಇಲ್ಲ, ಯಾರೂ ತಿಳಿಸಿಲ್ಲ. ಈ ದಿಗಂಬರ ತತ್ವಗಳನ್ನು ಯಾರೂ ಹೇಳಿಲ್ಲ. ದಿಗಂಬರ ತತ್ವಗಳು ಇವುಗಳಿಗೇನೆ ದಿಗಂಬರ ತತ್ವ ಅಂತ ಹೇಳ್ತಾರೆ. ಪಂಚ ಪರಮಿಷ್ಠಿಗಳನ್ನು ಬಿಟ್ಟರೆ ಮತ್ತೆ ಯಾರು ದಿಗಂಬರಿದಾರ? ರತ್ನತ್ರಯವನ್ನು ಹೊಂದಿರಬೇಕು ಮತ್ತು ದಿಗಂಬರರಾಗಿರಬೇಕು. 2 ಅತಿ ಮುಖ್ಯ. ದಿಗಂಬರನು ಇರಬೇಕು ಮತ್ತು ರತ್ನತ್ರಯವನ್ನು ಹೊಂದಿರಬೇಕು. ದಿಗಂಬರ ಇರುವ ಮಾತ್ರದಿಂದ ವಂದನೀಯ ಪೂಜನೀಯತೆ ಇದೆಯೇನು? ಅದಕ್ಕಾಗಿ ನೋಡಿ, ದಿಗಂಬರರು ಪೂಜನೀಯರಲ್ಲ, ಕೇವಲ ದಿಗಂಬರರು ಪೂಜನೀಯರಲ್ಲ. ಯಾವ ದಿಗಂಬರರು ರತ್ನತ್ರಯ ಧರ್ಮವನ್ನು ಹೊಂದಿದಾರೋ ಅವರು ಕೇವಲ ದಿಗಂಬರ ವಂದನೀಯ ಪೂಜನೀಯರು. ಅವರು ಕೇವಲ ವಂದನೀಯ ಪೂಜನೀಯರು. ರತ್ನತ್ರಯವೂ ಇರಬೇಕು. ಮತ್ತು ಎಲ್ಲಿ ರತ್ನತ್ರಯ ಇರ್ತದೆಯೋ ಅಲ್ಲಿ ದಿಗಂಬರತ್ವ ಇದ್ದೇ ಇರ್ತದೆ. ಚಾರಿತ್ರ ಧರ್ಮ ಹೌದಲ್ಲ, ಮುನಿಗಳ ಚಾರಿತ್ರ ಧರ್ಮ. ವಸ್ತ್ರ ಪರಿಗ್ರಹವನ್ನು ತ್ಯಾಗ ಮಾಡದೆ ಚಾರಿತ್ರ ಧರ್ಮ ಹುಟ್ಟಬಹುದೇ? ವಸ್ತ್ರ ಸಹಿತವಾಗಿ ಎಷ್ಟು ಗುಣಸ್ಥಾನಗಳನ್ನು ಹುಟ್ಟಿಸಿಕೊಳ್ಳಬಹುದು ಅಂತಂದ್ರೆ ಹೆಚ್ಚಿಂದ ಹೆಚ್ಚು 5. ಈ ವಸ್ತ್ರದ ಸಂಬಂಧ ಯಾವ ಗುಣಸ್ಥಾನದವರೆಗೆ ಇರ್ತದೆ? 5ನೇ ಗುಣಸ್ಥಾನದವರೆಗೆ ವಸ್ತ್ರ ಇರ್ತದೆ. 6ನೇದರಲ್ಲಿ ಇಲ್ಲ. ಅಲ್ಲಿ ಸಮ್ಯಕ್ ಚಾರಿತ್ರ ಇದೆ, ಅಲ್ಲಿ ಸಮ್ಯಕ್ ದರ್ಶನವೂ ಇದೆ, ಜ್ಞಾನವೂ ಇದೆ, ಚಾರಿತ್ರವೂ ಇದೆ. ಎಲ್ಲಿ ಪರಿಗ್ರಹ ರಹಿತ ಚಾರಿತ್ರ ಧರ್ಮವಿದೆಯೋ ಆ ಸ್ಥಾನ ಮಾತ್ರ ದಿಗಂಬರ ಜೈನರಿಗೆ ವಂದನೀಯ ಪೂಜನೀಯ ಅಂತ ಅನಿಸ್ಕೊಳ್ತದೆ.
ಎಷ್ಟು ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದೆ ನೋಡಿ. ಇದನ್ನು ಗೊತ್ತು ಮಾಡಿಸ್ಕೊಳ್ಬೇಕು. ನಾವೆಲ್ಲರೂ ಗೊಂದಲಕ್ಕೆ ಬೀಳಬಾರ್ದು. ಸಿದ್ಧಾಂತದ ಪ್ರಕಾರ ವಿಚಾರ ಮಾಡಿ ಅದನ್ನು ತಿಳ್ಕೊಂಡು ನಾವು ದಿಗಂಬರ ಜೈನರು ಹೇಗೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಯಾವ ಉದ್ದೇಶದಿಂದ ಯಾವ ಕಾರಣದಿಂದ ನಾವು ದಿಗಂಬರ ಜೈನರು ಅಂತ ಕೇಳಿದಾಗ ಅದಕ್ಕೊಂದೇ ಉತ್ತರ ಇರ್ತದೆಲ್ಲ. ನಮ್ಮ ಪಂಚ ಪರಮೇಷ್ಠಿಗಳು ದಿಗಂಬರ, ಅವರ ಉಪಾಸಕರು ನಾವು, ಆದ್ದರಿಂದ ನಾವೆಲ್ಲ ದಿಗಂಬರ ಜೈನರು. ಒಂದು ವೇಳೆ ಆ ಪಂಚ ಪರಮೇಷ್ಠಿಗಳಲ್ಲಿ ಹೇಳ್ತಾ ಇದ್ದೀರಲ್ಲ, ಆ ಪಂಚ ಪರಮೇಷ್ಠಿಗಳಲ್ಲಿ ಯಾರು ಒಬ್ಬರಾದರೂ ಒಂದು ಸ್ವಲ್ಪ ವಸ್ತ್ರಗ್ರಹಣಿಯನ್ನು ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವಾಗ ಪೂಜೆ ಮಾಡಿದ್ರೆ ಒಬ್ಬ ಗುರುಗಳು ವಸ್ತ್ರವನ್ನು ತಕೊಂಡ್ರೆ ಅಂತ ಇಟ್ಕೊಳ್ಳಿ, ಅವರು ನಮೋಕಾರ ಮಂತ್ರದಲ್ಲಿ ಇರ್ತಾರ. ನಮೋಕಾರ ಮಂತ್ರದಲ್ಲಿ ಎಲ್ಲರೂ ಕೇವಲ ದಿಗಂಬರರಾಗಿಯೇ ಇರುತ್ತಾರೆ. ಇದು ದಿಗಂಬರ ಜೈನ ಧರ್ಮದ ಸಿದ್ಧಾಂತ. ಮಳೆ ಡೈಲಿ ಒಂದ್ಸಲ ಆದ್ರೂ ಬಂದೇ ಬರ್ತದೆ ಅದು. 5ರಿಂದ ಹಿಡ್ಕೊಂಡು 5:30 ಒಳಗೆ ಬಂದ ಬರ್ತದೆ ಮಳೆ. ಮಳೆ ಇದ್ದರೆ ಕಳೆ, ಬೆಳೆಗೆ ಕಳೆ. ಮಳೆ ಇದ್ದರೆ ಬೆಳೆಗೆ ಕಳೆ, ಮಳೆ ಇದ್ದರೆ ಹೊಳೆ. ಹೊಳೆ ಯಾವಾಗ ಬರ್ತದೆ? ಮಳೆ ಇದ್ದಾಗ. ಬೆಳೆ ಯಾವಾಗ ಬರ್ತದೆ? ಮಳೆ ಇದ್ದಾಗ. ಮಳೆ ಇದ್ದರೆ ಹೊಳೆ, ಹೊಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ಕಳೆ, ಕಳೆ ಕಾಂತಿ. ನಾವು ಯಾರು? ದಿಗಂಬರ ಜೈನರು. ಯಾವ ಕಾರಣದಿಂದ? ನಾವು ಈ ಪಂಚ ಪರಮೇಷ್ಠಿ ನಮೋಕಾರ ಮಂತ್ರದಲ್ಲಿರುವ ಪಂಚ ಪರಮೇಷ್ಠಿಗಳ ದಿಗಂಬರತ್ವದ ಕಾರಣದಿಂದ ನಾವು ದಿಗಂಬರ ಜೈನರು. ಅವರನ್ನೇ ಆರಾಧಿಸುವುದು, ಅವರನ್ನೇ ಪೂಜಿಸುವವರು ಇರುವ ಕಾರಣದಿಂದ ನಾವು ದಿಗಂಬರ ಜೈನರು. ಹೌದು, ಕರೆಕ್ಟ್. ಈ ಗುಣಸ್ಥಾನಗಳನ್ನು ತಿಳಿದುಕೊಳ್ಳುವಂಥದ್ದಿದೆ, ತಿಳ್ಕೊಂಡ್ರಿ. ಮುಂದುವರಿಯೋಣ. ಈಗ ಜೀವ ಸಮಾಸ. ಜೀವ ಸಮಾಸಗಳು ಎಷ್ಟು? 19. ಇವುಗಳನ್ನು ತಿಳ್ಕೊಂಡು ಜೀವ ಸಮಾಸ. ಪೃಥ್ವಿಕಾಯಿಕ ಸೂಕ್ಷ್ಮ. ಜೀವ ಸಮಾಸಕ್ಕೆ 13 ಭೇದಗಳಲ್ಲ. ಪೃಥ್ವಿಕಾಯಿಕ, ಪೃಥ್ವಿಕಾಯ ಸೂಕ್ಷ್ಮ ಜೀವ ಸಮಾಸ, ಪೃಥ್ವಿಕಾಯ ಬಾದರ ಜೀವ ಸಮಾಸ, ಪೃಥ್ವಿಕಾಯ ಜಲಕಾಯ ಸೂಕ್ಷ್ಮ जीव समास, जलकाय बादर जीव समास, अग्निकाय सूक्ष्म जीव समास, अग्निकाय बादर जीव समास, वायुकाय सूक्ष्म जीव समास, वायुकाय बादर जीव समास, सप्रतिष्ठित प्रत्येक वनस्पति, अप्रतिष्ठित प्रत्येक वनस्पति, नित्य निगोध सूक्ष्म, नित्य निगोध बादर, इतर निगोध सूक्ष्म, इतर निगोध बादर, द्विइंद्रिय जीव बादर, द्विइंद्रिय त्रिइंद्रिय जीव बादर, चतुरिंद्रिय जीव बादर, सैनी पंचेंद्रिय जीव बादर, असग्नि पंचेंद्रिय जीव बादर. ಇವುಗಳಿಗೆ ಗುಣಸ್ಥಾನಗಳನ್ನು ಕೂಡ ಹೇಳ್ತಾರೆ. ಇವುಗಳಿಗೆ ಗುಣಸ್ಥಾನಗಳನ್ನು ಕೂಡ ತಿಳ್ಕೊಳ್ಳಿ. ಪೃಥ್ವಿಕಾಯಿಕ ಜೀವಗಳಿಗೆ ಯಾವ ಗುಣಸ್ಥಾನ? ಕೇವಲ ಒಂದು. ಏಕೇಂದ್ರಿಯ ಜೀವಗಳು ಎಂತ ನೋಡಿ, 10, 11, 12, 13, 14, 14 14
नाम से बोल दीजिए। रघुवीर तुम्हारी पवित्र मुख से विस्तृत ज्योति फैलवानी, जग जन मन के मल को ज्योति अतः कहा की जयवानी। जय वंतो माँ जगदे तब तक, जब तक सूरज चांद रहे, शीश नवाते कर्म हरना, अब तक हम विश्रांत रहे, अब हम विश्रांत रहे।